ಬರ್ತಿದ್ದೀವಿ? ಜಸ್ಟ್ ಹಾಗೆ ಹೇಳಿ ಒಬ್ಬರು. ಸತ್ಸಂಗ ಸಿಗುತ್ತೆ ಅಂತ ಬಂದಿದ್ವಿ. ಆಮೇಲೆ ಭಗವಂತನ ದರ್ಶನ ಮಾಡಬೇಕು, ಹಾಗಾಗಿ ಬಂದಿದ್ವಿ. ಭಗವಂತನ ಭಕ್ತಿ ಸೇವೆಯಲ್ಲಿ ಇದು ಕೂಡ ಒಂದು ಅಂಗ ದೇವಸ್ಥಾನಕ್ಕೆ ಬರೋದು. ಎಸ್ ಅಥಾತೋ ಬ್ರಹ್ಮ ಜಿಜ್ಞಾಸ. ನಾನು ಯಾಕೆ ಬಂದಿದ್ದೀನಿ, ಹೇಗೆ ಹೋಗ್ಬೇಕು, ನನಗೂ ಹೋಗಿರೋ ಸಂಬಂಧ ಏನು, ತುಂಬ ಖುಷಿ ಆಯ್ತು ಮಾತಾಡಿ. ಆಮೇಲೆ ಶ್ರವಣ, ಸಂಘಕ್ಕೆ ಬಂದಿದ್ದೀವಿ, ಶ್ರವಣಕ್ಕೆ ಬಂದಿದ್ದೀವಿ, ಬ್ರಹ್ಮ ಜಿಜ್ಞಾಸಕ್ಕೆ ಬಂದಿದ್ದೀವಿ. ಆಮೇಲೆ ಜೀವನ ಬಂದಿದೆ, ಆದರೆ ಜೀವನ ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಒಂದು ತಿಳುವಳಿಕೆಗೋಸ್ಕರ ಬಂದಿದ್ದೀವಿ. ಥ್ಯಾಂಕ್ ಯು ಮಾತಾಡಿ. ಆಮೇಲೆ ಥ್ಯಾಂಕ್ ಯು ಮಾತಾಡಿ. ಸರಳವಾಗಿ ಮನುಷ್ಯರಾಗಿದ್ದೀವಿ, ಸರಳವಾದಂಥ ಮಾನವೀಯತೆ, ಮನುಷ್ಯನಾಗಿ ಹೇಗಿರಬೇಕು ಅನ್ನೋ ಒಂದು ವಿಚಾರ ತಿಳುವಳಿಕೆ ಪಡೆಯಕ್ಕೆ ಬಂದಿದ್ದೀವಿ. ಆಮೇಲೆ ಇನ್ನೊಂದು ಮನಸ್ಸು ತುಂಬ ಭಾರವಾಗಿದೆ, ಸ್ವಲ್ಪ ಹಗುರ ಆಗಲಿ ಅಂತ ಬಂದಿದ್ವಿ. ನೀವೆಲ್ಲರೂ ಕೂಡ ತುಂಬ ಸರಿಯಾದದನ್ನೇ ಹೇಳಿದ್ದೀರಾ. ರೂಪ ಗೋಸ್ವಾಮಿಯವರು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಸುಮಾರು 64 ಅಂಗಗಳಿವೆ. 64 ಅಂಗಗಳಲ್ಲಿ 64 ಕೂಡ ಫಾಲೋ ಮಾಡೋಷ್ಟು ನಮಗೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ 5 ತುಂಬ ಮುಖ್ಯವಾದಂತಹ ಅಂಗ. ಆ 5 ತುಂಬ ಮುಖ್ಯವಾದಂಥ ಅಂಗ ಯಾವುದು ಅಂದರೆ, ಅವ್ರು ಹೇಳ್ತಾರೆ, ಸಾಧುಗಳ ಸಂಘ, ಮಥುರಾವಾಸ, ಭಾಗವತ ಶ್ರವಣ, ಈ ಪ್ರಕಾರವಾಗಿ ಭಗವಂತನಿಗೆ ವಿಗ್ರಹ ಆರಾಧನೆ ಮತ್ತು ನಾಮ ಸಂಕೀರ್ತನೆ. ಈ 5 ತುಂಬ ತುಂಬ ಪ್ರಮುಖವಾದವು. ಭಕ್ತಿ ಸೇವೆಯಲ್ಲಿ 64 ಅಂಗಗಳಿದೆ. 64 ಅಂಗಗಳಲ್ಲಿ ಈ 5 ತುಂಬ ಪ್ರಮುಖವಾದದ್ದು. ಯಾವುದೇ ಹೇಳಿ? ಮೊದಲನೇದಾಗಿ ಭಕ್ತರ ಸಂಘ, ಮಥುರಾವಾಸ, ಭಾಗವತ ಶ್ರವಣ, ವಿಗ್ರಹ ಆರಾಧನೆ, ನಾಮ ಸಂಕೀರ್ತನೆ. ಈ 5ರಲ್ಲಿ ಯಾವುದನ್ನಾದ್ರೂ ಒಂದನ್ನಾದರೂ ಕೂಡ ನಾವು ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ನಮಗೇನು ಪ್ರಾಪ್ತಿ ಆಗುತ್ತಂತೆ, ಒಬ್ಬ ವ್ಯಕ್ತಿ ಕೃಷ್ಣ ಪ್ರೇಮವನ್ನು ಪಡ್ಕೋಬಹುದಂತೆ. 5ರಲ್ಲಿ ಒಂದನ್ನಾದರೂ ಕೂಡ. ಆದರೆ ಆ ಒಂದು ಯಾವುದು ಅಂದರೆ ತುಂಬ ಸರಳವಾಗಿ ಹೇಳ್ತಾರೆ, ಭಕ್ತಿ ಸೇವೆಯಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದು ಅಂದರೆ ಅದು ಶ್ರವಣ. ಸೊ ಹಾಗಾಗಿ ಭಾಗವತ ಶ್ರವಣ ಮಾಡೋದು ಅದು ತುಂಬ ತುಂಬ ಪುಣ್ಯಕರ. ಅದಕ್ಕೆ ಹೇಳಿದ್ರು, ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಇದನ್ನು ಒಂದನ್ನು ಬಿಟ್ಟು ಮಿಕ್ಕಿದ ಯಾವುದು ಕೂಡ ಪುಣ್ಯ ಅಲ್ಲ. ಕೃಷ್ಣನನ್ನ ಕುರಿತು ಕೇಳುವುದನ್ನು ಬಿಟ್ಟು ಬೇರೆ ನೀವು ಏನು ಕೇಳಿದ್ರು ಕೂಡ ನಿಮ್ಮ ಅಕೌಂಟಲ್ಲಿ ಪಾಪನೇ ಸೇರ್ತಾ ಇರುತ್ತೆ. ಆದರೆ ಪುಣ್ಯ ಶ್ರವಣ ಯಾವುದು ಅಂದರೆ ಅದು ಭಗವಂತನ ಬಗ್ಗೆ. ಭಗವಂತನ ಬಗ್ಗೆ ಎಲ್ಲಿದೆ ಅಂದರೆ ಭಾಗವತದಲ್ಲಿದೆ. ಹಾಗಾಗಿ ಪುಣ್ಯ ಶ್ರವಣ ಮಾಡೋಕ್ಕೆ ಬಂದಂತಹ ನೀವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತು ನಾವೇನು ಮಾಡೋದು, ಭಾಗವತ ಶ್ರವಣವನ್ನು ಮಾಡೋಣ. ಇವತ್ತಿನ ವಿಷಯ ಬಂದು ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ, ಅಧ್ಯಾಯ 17, ಶ್ಲೋಕ 7, 8, 9 3 ಶ್ಲೋಕ. ಜೊತೆಲಿ ಕಾರ್ತಿಕ ಮಾಸದ ಕಾರ್ತಿಕ ವ್ರತದ ಸ್ವಲ್ಪ ಮಹತ್ವವನ್ನು ನಾವು ಸುಮಾರಿನ 1 ಗಂಟೆಗಳ ಕಾಲದ ಅವಧಿಯಲ್ಲಿ ತಿಳುವಳಿಕೆಯನ್ನು ಪಡೆಯೋಣ. ಎಲ್ಲರೂ ಕೂಡ ನಾನು ಹೇಳ್ಕೊಡ್ತೀನಿ, ಹೇಳಿ ಶ್ಲೋಕನ. ತ್ವಂ ವಾ ಮೃಣಾಲಧವಲಃ ಪಾದೇರ್ನ್ಯೋ ನ ಪದಾಚರನ್ ವೃಷರೂಪೇಣ ಕಿಂ ಕಶ್ಚಿತ್ ದೇವೋ ನಃ ಪರಿತೇದಯಾನ್
ತ್ವಂ ವಾ ಮೃಣಾಲಧವಲಃ ಪಾದೈರ್ನ್ಯೂನಃ ಪದಾಚ್ಚರನ್ ವೃಷರೂಪೇಣ ಕಿಂ ಕಶ್ಚಿತ್ ದೇವೋ ನಃ ಪರಿಕೇದಯಾನ್ ತ್ವಂ ವಾ ಮೃಣಾಲಧವಲಃ ಪಾದೈರ್ನ್ಯೂನಃ ಪದಾಚರನ್ ವೃಷರೂಪೇಣ ಕಿಂ ಕಶ್ಚಿತ್ ದೇವೋ ನ ಪರಿಕೇದಯಾನ್. ಪ್ರಭು ಒಬ್ರು ಮಾತಾಡಿ ಸರ್. ತ್ವಂ ವಾ ಮೃಣಾಲಧವಲಃ ಪಾದೈರ್ನ್ಯೂನಃ ಪದಾಚರನ್ ವೃಷರೂಪೇಣ ಕಿಂ ಕಶ್ಚಿತ್ ದೇವೋ ನಃ ಪರಿಕೇದಯಾನ್. ಇನ್ನೊಬ್ರು ಹೇಳಿ. ತುಂಬಾ ದೂರ ಇದೆಯಾ? ಕಾಣಿಸ್ತಾ ಇಲ್ವಾ? ಆಯ್ತು, ಯಾರು ಕಾಣಿಸ್ತಿದ್ಯೋ ಅವರೇ. ಪಾದೈರ್ನ್ಯೂನಃ ಪದಾಚರನ್ ವೃಷರೂಪೇಣ ಕಿಂ ಕಶ್ಚಿತ್ ದೇವೋ ನಃ ಪರಿಕೇದಯಾನ್. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಅನುವಾದ ಕೃಷ್ಣ ಕೃಪಾಮೂರ್ತಿ ಅಭಯಚರಣರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಆಗ ಅವನು ಎಂದರೆ ಪರೀಕ್ಷಿತನು ಆ ಎತ್ತನ್ನು ಕುರಿತು ಹೀಗೆ ಕೇಳಿದನು, ನೀನು ಯಾರು? ಬಿಳಿಯ ತಾವರೆಯಂತೆ ಬೆಳ್ಳಗಿರುವ ವೃಷಭವೇ ಅಥವಾ ಯಾವುದಾದರೂ ದೇವತೆಯೇ? ಮೂರೂ ಪಾದಗಳು ಇಲ್ಲದೆ ಒಂದೇ ಪಾದದಲ್ಲಿ ಚಲಿಸುತ್ತಿರುವ ನೀನು ಎತ್ತಿನ ರೂಪದಲ್ಲಿ ನಮಗೆ ದುಃಖವನ್ನುಂಟು ಮಾಡುವ ದೇವತೆಯೋ? ಭಾವಾರ್ಥ: ಕೊನೆಯ ಪಕ್ಷ ಪರೀಕ್ಷಿತನ ಮಹಾರಾಜನ ಕಾಲದವರೆಗೆ ಹಸು ಎತ್ತುಗಳಿಗೆ ಕೀಳು ದೆಸೆ ಉಂಟಾಗಿದ್ದಿಲ್ಲ, ಅದನ್ನು ಊಹಿಸಲು ಸಾಧ್ಯವಿರಲಿಲ್ಲ. ಆದುದರಿಂದಲೇ ಅಂತಹ ಭಯಂಕರ ದೃಶ್ಯವನ್ನು ನೋಡಿ ಪರೀಕ್ಷಿತನಿಗೆ ಆಶ್ಚರ್ಯವಾಯಿತು. ನೀನು ದುರವಸ್ಥೆಗೀಡಾದ ದೇವತೆಯೇ ಎಂದು ಕೇಳಿರುವುದು ಮುಂದೆ ಹಸು ಎತ್ತುಗಳಿಗೆ ಬರುವ ದುರವಸ್ಥೆಯ ಸೂಚಕವಾಗಿದೆ. 8ನೇ ಶ್ಲೋಕ. ನ ಜಾತು ಕೌರವೇಂದ್ರಾಣಾಂ ದುರ್ದಂಡ ಪರಿರಂಭಿತೆ ಭೂತಲೇನು ಪತಂತ್ಯಸ್ಮಿನ್ ವಿನಾತೆ ಪ್ರಾಣಿನಾಂ ಶುಚಃ. ಅನುವಾದ: ಈ ಭೂಲೋಕವು ಕುರುವಂಶದ ರಾಜರ ಭುಜದಂಡದಿಂದ ಸುರಕ್ಷಿತವಾಗಿರುವುದು. ಹೀಗಿರುವಾಗ ಇಂತಹ ಸ್ಥಿತಿಯಲ್ಲಿ ಮೊದಲ ಬಾರಿಗೆ ಈಗ ಕಣ್ಣಲ್ಲಿ ನೀರು ತುಂಬಿ ದುಃಖಿಸುತ್ತಿರುವ ನಿನ್ನನ್ನು ನಾನು ಕಾಣುತ್ತಿರುವೆನು. ಇದುವರೆಗೂ ಈ ಲೋಕದಲ್ಲಿ ರಾಜರ ಉಪೇಕ್ಷೆಯಿಂದ ಯಾರೂ ಕಣ್ಣೀರನ್ನು ಸುರಿಸಿರಲಿಲ್ಲ. ಭಾವಾರ್ಥ: ಸರ್ಕಾರದ ಮೊದಲ ಕರ್ತವ್ಯವೆಂದರೆ ಮನುಷ್ಯರ ಮತ್ತು ಪ್ರಾಣಿಗಳ ಪ್ರಾಣ ರಕ್ಷಣೆ. ಈ ವಿಷಯದಲ್ಲಿ ಸರ್ಕಾರಕ್ಕೆ ತಾರತಮ್ಯ ಅಥವಾ ಪಕ್ಷಪಾತ ಇರಕೂಡದು. ಕಲಿಯುಗದಲ್ಲಿ ರಾಜ್ಯದವರೇ ವ್ಯವಸ್ಥಿತವಾಗಿ ನಡೆಸುವ ಪ್ರಾಣಿವಧೆಯನ್ನು ನೋಡುವುದು ಶುದ್ಧವಾದ ಅಂತಃಕರಣವುಳ್ಳವನಿಗೆ ಭೀಕರವೇ ಸರಿ. ಎತ್ತಿನ ಕಣ್ಣಿನಲ್ಲಿ ನೀರನ್ನು ಕಂಡು ಪರೀಕ್ಷಿತನು ವಿಷಾದಗೊಂಡನು. ತನ್ನ ಉತ್ತಮ ರಾಜ್ಯದಲ್ಲಿ ಎಂದೂ ನಡೆದಿರದ ಅಂತಹ ಸಂಗತಿಗೆ ಆಶ್ಚರ್ಯಪಟ್ಟನು. ಆ ಕಾಲದಲ್ಲಿ ಪ್ರಾಣ ರಕ್ಷಣೆ ಎಂಬುದು ಮನುಷ್ಯರಿಗೂ ಪ್ರಾಣಿಗಳಿಗೂ ಸಮಾನವಾಗಿ ದೊರೆಯುತ್ತಿದ್ದಿತು. ಅದು ದೇವರ ರಾಜ್ಯದ ರೀತಿ. ಹುಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿಧಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ
वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇಲ್ಲಿವರೆಗೂ ಕೂಡ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ 17ನೇ ಅಧ್ಯಾಯ ಶ್ಲೋಕ ಇದೆ. ಇದಕ್ಕೂ ಮುಂಚೆ ಇವಾಗ ಏನು ನಾವು ನೋಡ್ತಾ ಇದ್ದೀವಿ ಇದರ ಹಿನ್ನೆಲೆಯನ್ನು ನಾವು ಸ್ವಲ್ಪ ನೋಡ್ತಾ ಮುಂದೆ ಹೋಗೋಣ. ಅಂದರೆ ಇವಾಗ ಯಾವ ಸಂದರ್ಭ ಇದೆ, ಯಾವ ಸನ್ನಿವೇಶ ಇದೆ, ಯಾವ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ವಿ ಅಂತ ಯಾರಿಗಾದ್ರೂ ಜಸ್ಟ್ ಲಾಸ್ಟ್ ಕ್ಲಾಸಲ್ಲಿ ಚಕ್ರಪಾಣಿ ಪ್ರಭು ಹೇಳಿದ್ದೇನಾದ್ರು ನೆನಪಿದೆಯಾ? ಹಾಗೆ ಯಾವಾಗಲೇ ಹೇಳಿದಂಗೆ ಒಬ್ಬೊಬ್ಬರು ಒಂದೊಂದೊಂದೊಂದು ಮಾತನ್ನು ಹೇಳ್ತಾ ರೀಕಾಲ್ ಮಾಡ್ಕೊಳ್ತಾ ಇವತ್ತಿನ ನಾವು ವಿಷಯಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಣ. ಕಲಿಯುಗಕ್ಕೆ ಸ್ಥಾನ ಕೊಡ್ತಾರೆ, ಎಲ್ಲೆಲ್ಲಿ ಇರಬೇಕು. ಓಕೆ, ಸೊ ಕಲಿಗೆ ಸ್ಥಾನ ಎಲ್ಲೆಲ್ಲಿದೆ, ಕಲಿಗೆ ಸ್ಥಾನ. ಸೊ ಈ ಒಂದು ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತು ಬಹುಮಾನ. ದಂಡನೆ ಯಾರಿಗೆ, ಬಹುಮಾನ ಯಾರಿಗೆ ಅಂತ ನಾವು ಮುಂದೆ ನೋಡೋಣ. ಓಕೆ, ಎಸ್ ನಿತಿನ್ ಪ್ರಭು. ಆಮೇಲೆ ಎಸ್, ಗೋವಿನ ಅಂದಿನ ಪರಿಸ್ಥಿತಿ ಮತ್ತೆ ಇಂದಿನ ಪರಿಸ್ಥಿತಿ. ಥ್ಯಾಂಕ್ ಯು ಪ್ರಭು. ಆಮೇಲೆ ಈ ಒಂದು ಸನ್ನಿವೇಶದಲ್ಲಿ, ಈ ಒಂದು ಸಂದರ್ಭದಲ್ಲಿ ಯಾರ ನಡುವೆ ಚರ್ಚೆ ಅಥವಾ ಮಾತುಕತೆ ನಡೀತಾ ಇದೆ ಅದನ್ನ ಜಸ್ಟ್ ಗೆಸ್ ಮಾಡ್ಬೋದಾ? ಎಸ್, ಪರೀಕ್ಷಿತ್ ಮಹಾರಾಜ್, ಕಲಿ, ಆಮೇಲೆ ಭೂದೇವಿ ಮತ್ತೆ ಧರ್ಮದೇವರು. ಎತ್ತು. ಓಕೆ, ಇಷ್ಟು ಇದ್ರೆ ಸಾಕು. ಹಿನ್ನೆಲೆ ಏನಂದ್ರೆ ಕೃಷ್ಣ ತನ್ನ ಲೀಲೆಗಳನ್ನು ಮುಗಿಸಿ ಅವನು ತನ್ನ ಧಾಮಕ್ಕೆ ಹೋಗಿದ್ದಾನೆ. ಮಹಾಭಾರತ ಯುದ್ಧವಾದಂತಹ 36 ವರ್ಷಗಳ ನಂತರ ಕೃಷ್ಣ ತನ್ನ ಧಾಮಕ್ಕೆ ಹೋಗಿದ್ದಾನೆ. ಯಾವಾಗ ಕೃಷ್ಣ ಹೋದರೂ ಶುದ್ಧ ಭಕ್ತರಾದಂತಹ ಪಾಂಡವರ ಸಕಾಲಿಕ ನಿವೃತ್ತಿ. ಅವರು ಕೂಡ ಏನು ಮಾಡ್ತಾರೆ, ಕೃಷ್ಣನ ಎಲ್ಲಿ ಹೋದ್ರಲ್ಲ ಅಲ್ಲಿಗೆ ಅವರು ಕೂಡ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅದಾದಮೇಲೆ ರಾಜ್ಯಭಾರವನ್ನು ಮಾಡಬೇಕಲ್ವಾ? ಆ ರಾಜ್ಯಭಾರವನ್ನು ಮಾಡೋದಕ್ಕೆ ಅವರ ಮಗ ಯಾರು ಅಂದರೆ ಅಭಿಮನ್ಯು. ಆದರೆ ಅಭಿಮನ್ಯು ಇಲ್ಲ. ಹಾಗಾಗಿ ಅವನ ಮಗ ಯಾರು? ಪರೀಕ್ಷಿತನನ್ನು ಏನು ಮಾಡಿದೆ ಅಂದರೆ ರಾಜ್ಯದಲ್ಲಿ ಕೂರಿಸಿದ್ದಾರೆ. ಇವರೆಲ್ಲರೂ ಕೂಡ ಯಾರು ಅಂದರೆ ಪರೀಕ್ಷಿತ್ ಮಹಾರಾಜ್, ಭರತ ಮಹಾರಾಜ್, ಪೃಥು ಮಹಾರಾಜ್, ಇವರೆಲ್ಲರೂ ಕೂಡ ರಾಜ ಋಷಿಗಳು. ಇವರೆಲ್ಲ ಯಾರು? ಅವರು ಯಾವ ರೀತಿ ಅಂದರೆ ಒಂದು ನಾಟಕದಲ್ಲಿ ಒಬ್ಬನಿಗೆ ಒಂದು ಪಾತ್ರ ಕೊಡ್ತಾರೆ ಅಷ್ಟೇ. ಸೊ ಅವ್ರೇನು ಮಾಡ್ತಾರೆ, ಬಂದು ಆ ಒಂದು ಪಾತ್ರವನ್ನು ಮಾಡಿ ನಂತರ ಅವರು ಅಲ್ಲಿಂದ ಹೊರಡ್ತಾರೆ. ಅದೇ ಪ್ರಕಾರವಾಗಿ ಇವರೆಲ್ಲ ಯಾರು ಅಂದರೆ ಋಷಿಗಳು. ಭರತ ಮಹಾರಾಜು, ಪರೀಕ್ಷಿತ್ ಮಹಾರಾಜು, ಜೊತೆಲಿ ಪೃಥು ಮಹಾರಾಜ್, ಇವರೆಲ್ಲರೂ ಕೂಡ ಋಷಿಗಳು. ಆದರೆ ಇಲ್ಲಿ ಒಂದು ರಾಜನ ಪಾತ್ರವನ್ನು ಅವರು ಇಲ್ಲಿ ವಹಿಸಿದ್ದಾರೆ. ರಾಜ್ಯಭಾರವನ್ನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತಂದರೆ ರಾಜರಿಗೆ ಒಂದು ಪ್ರವೃತ್ತಿ ಇರುತ್ತೆ. ಆ ರಾಜರ ಪ್ರವೃತ್ತಿ ಏನಂದರೆ ರಾಜ್ಯಭಾರ ಮಾಡುವಾಗ ಅವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ನಗರ ಪ್ರದಕ್ಷಿಣೆಗೆ ಅವ್ರು ಏನು ಮಾಡ್ತಾರೆ, ಹೊರಡ್ತಾರೆ. ಪರೀಕ್ಷಿತ್ ಮಹಾರಾಜನಿಗೆ ಏನೋ ಒಂದು ಅಪಶಕುನ, ಅಶುಭ ಸೂಚನೆಗಳು ಕಂಡು ಬರುತ್ತೆ. ಅವಾಗ ಏನು ಮಾಡ್ತಾನೆ ಪರೀಕ್ಷಿತ್ ಮಹಾರಾಜು, ಒಮ್ಮೆ ಏನಾಗ್ತಿದೆ ನನ್ನ ರಾಜ್ಯದಲ್ಲಿ ಅಂತ ಅವ್ರು ಏನು ಮಾಡ್ತಾರೆ, ಹೋಗ್ತಾರೆ. ಹೋಗಿ ಇಡೀ ಒಂದು ನಗರ ಪ್ರದಕ್ಷಿಣೆಯನ್ನು ಮಾಡಬೇಕಂದ್ರೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಒಂದು ಭೀಕರವಾದಂಥ ಒಂದು ದೃಶ್ಯವನ್ನು ಕಾಣ್ತಾರೆ. ಭೀಕರವಾದಂಥ ದೃಶ್ಯ ಏನಪ್ಪ ಅಂದರೆ ಒಬ್ಬ ರಾಜನ ವೇಷವನ್ನು ಧರಿಸಿರುವಂತಹ ಶೂದ್ರ, ರಾಜ ಅಲ್ಲ ಆದರೆ ರಾಜನ ವೇಷವನ್ನು ಧರಿಸಿರುವಂತಹ ಶೂದ್ರ ಏನು ಮಾಡ್ತದೆ ಅಂದರೆ ಒಂದು ಎತ್ತಿಗೆ ಅವರೇನು ಮಾಡ್ತಾರೆ, ಮಾರಣಾಂತಿಕವಾಗಿ ಅವ್ರಿಗೆ ಹಲ್ಲೆ ಮಾಡ್ತಾ ಇರ್ತಾರೆ. ಆಲ್ರೆಡಿ ಏನಾಗಿದೆ ಅಂದರೆ ಆ ಒಂದು ಎತ್ತಿನ 3 ಪಾದಗಳು ಮುರಿದೋಗಿದೆ, ಇನ್ನೊಂದೇ ಒಂದು ಪಾದದ ಮೇಲೆ ನಿಂತಿದೆ. ಮತ್ತೊಂದು ಕಡೆ ಗೋವು ಕೂಡ ಏನಾಗಿದೆ ಅಂದರೆ ಭಯಭೀತಳಾಗಿದೆ.
ಇಂಥ ಒಂದು ಸಂದರ್ಭವನ್ನು ನೋಡಿದ ಮೇಲೆ ಪರೀಕ್ಷಿತ ಮಹಾರಾಜನಿಗೆ ಏನಾಗುತ್ತಂದರೆ, ಯಾಕಂದರೆ ಅವನ ರಾಜ್ಯದಲ್ಲಿ ಈ ರೀತಿಯಾದಂಥ ಸನ್ನಿವೇಶ ಅವರು ಯಾವತ್ತೂ ಕಂಡೇ ಇರಲಿಲ್ಲ. ಕಣ್ಣೀರಿಟ್ಟಿದ್ದು ಅವರ ಒಂದು ಇದರಲ್ಲೇ ಇಲ್ಲ, ಎಲ್ಲವೂ ಕೂಡ ಸುಭಿಕ್ಷವಾಗಿತ್ತು. ಆದರೆ ಕಲಿಯ ಪ್ರವೇಶ ಕೂಡ ಆರಂಭವಾಗಿತ್ತು. ಈ ಒಂದು ಭೀಕರ ಗೋವಿನ ಕಣ್ಣಲ್ಲಿ ನೀರನ್ನು ನೋಡಿದವ್ರಿಗೆ ಏನು ಅನ್ನಿಸ್ತಂದರೆ ಅದು ನಿಜವಾಗ್ಲೂ ಕೂಡ ಭೀಕರ ಅಂತ ಅವ್ರಿಗೆ ಅನ್ನಿಸ್ತು. ಆ ಸಮಯದಲ್ಲಿ ಏನು ಮಾಡ್ತಾರಂದರೆ, ಮೊಟ್ಟ ಮೊದಲನೇದಾಗ ಅವ್ರು ಏನು ಮಾಡ್ತಾರೆ, ಆ ಒಂದು ಕಲಿಯನ ಕುರಿತು ಗರ್ಜಿಸ್ತಾರೆ. ನೀವು ನೋಡಿರ್ಬೋದು, 6ನೇ ಅನುವಾದದಲ್ಲಿ 6ನೇ ಶ್ಲೋಕದ ಅನುವಾದದಲ್ಲಿ ಹೇಳ್ತಾರೆ, ಹೇ ಕ್ರೂರನೇ, ಕೃಷ್ಣನು ಮತ್ತು ಗಾಂಡೀವವೆಂಬ ಬಿಲ್ಲಿನಿಂದ ಕೂಡಿ ಅರ್ಜುನನು ಕಾಣಿಸದೇ ಇರುವುದರಿಂದ ಒಂದು ಬಡಪಾಯಿಯ ಹಸುವನ್ನು ಹೊಡೆಯುವ ಧೈರ್ಯ ನಿನಗೆ ಎಲ್ಲಿಂದ ಬಂತು? ಒಂದು ಹಸುವಿಗೆ, ಬಡಪಾಯಿ ಜೀವಕ್ಕೆ ನೀನು ಹಲ್ಲೆ ಮಾಡುವಂತಹ ಧೈರ್ಯ ಮಾಡಿರೋದ್ರಿಂದ ಈಗ ನೀನು ಮರಣದಂಡನೆಗೆ ಅರ್ಹನು ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ಅದಾಗಿದ ತಕ್ಷಣ ಪರೀಕ್ಷಿತ್ ಮಹಾರಾಜ್ ಏನು ಮಾಡ್ತಾನೆ ಅಂದರೆ, ಅವನ ಕಣ್ಣು ಮುಂದೆ ನೋಡ್ತಾ ಇದ್ದಾನೆ ಎಲ್ಲ ಸನ್ನಿವೇಶವನ್ನು. ಅವನ ಕಣ್ಣು ಮುಂದೆ ಆ ಒಂದು ಶೂದ್ರ ಹಲ್ಲೆ ಮಾಡ್ತಾ ಇರೋದನ್ನ, ಆ ಗೋವಿನ ಪರಿಸ್ಥಿತಿಯನ್ನು ನೋಡ್ತಾನೆ. ಆದರೂ ಕೂಡ ಒಬ್ಬ ರಾಜನಾಗಿ ಆ ಒಂದು ಕಲಿಗೆ ಒಂದು ಜೋರಾಗಿ ಮಾತನಾಡಿದ ನಂತರ ಒಂದ್ಸರಿ ಅಲ್ಲಿರುವಂಥ ಎತ್ತನ್ನು ಕೂಡ ಕೇಳ್ತಾ ಇದ್ದಾನೆ. ಯಾಕಂದರೆ ರಾಜ ಅಂದರೆ ಎರಡೂ ಕಡೆ ವಿಚಾರ ಮಾಡಬೇಕಲ್ವ. ಒಂದನ್ನೇ ನೋಡಿದ್ದನ್ನ ನೇರವಾಗಿ ಅವರು ಡಿಸೈಡ್ ಮಾಡೋ ಹಾಗಿಲ್ವಲ್ಲ, ಅವರು ಕೇಳ್ತಾ ಇದ್ದಾರೆ. ಅವರು ಏನಂತ ಕೇಳ್ತಿದ್ದಾರೆ ಅನ್ನೋದೇ ಇವತ್ತಿನ ಶ್ಲೋಕ. ಸೊ ಅಂದರೆ ಇವಾಗ ಎಲ್ಲಿದ್ದಾರೆ ಅಂದರೆ, ಯಾರಿದ್ದಾರೆ ಅಂದರೆ, ಈ ಒಂದು ಸನ್ನಿವೇಶದಲ್ಲಿ 4 ಜನ ಇದ್ದಾರೆ. ಮೊದಲನೇದಾಗಿ ಯಾರು? ಪರೀಕ್ಷಿತ್ ಮಹಾರಾಜ್. ಎರಡನೇದಾಗಿ ಕಲಿ. ಮೂರನೇದಾಗಿ ಎತ್ತು. ನಾಲ್ಕನೇದಾಗಿ ಗೋವು. ಸರಿನಾ? ಈ 4 ಜನ ಇದ್ದಾರೆ. ಅದರಲ್ಲಿ ಎತ್ತು ಯಾರು ಅಂದರೆ ಖುದ್ದಾಗಿ ಧರ್ಮವೆತ್ತ ರೂಪ. ಗೋವು ಯಾರು ಅಂದರೆ ಭೂದೇವಿ. ಹಾಗಾಗಿ ಅವರನ್ನು ನೋಡಿ ಈಗ ಅವರು ಒಂದು ಶುದ್ಧವಾದಂಥ ಭಕ್ತರು ಒಂದು ಸಂಬೋಧನೆಯನ್ನು ಮಾಡ್ತಾ ಇದ್ರೆ ಏನಂದರೆ, ಆ ಎತ್ತನ ಕುರಿತು ಹೀಗೆ ಕೇಳಿದನು, ನೀನು ಯಾರು? ಬಿಳಿಯ ತಾವರೆಯಂತೆ ಬೆಳ್ಳಗಿರುವ ವೃಷಭನೇ ಅಥವಾ ಯಾವುದಾದರೂ ದೇವತೆಯೇ? ಅವರು ಕೇಳ್ತಾ ಇದ್ದಾರೆ. ಒಬ್ಬ ಶುದ್ಧ ಭಕ್ತರು ಯಾರನ್ನಾದರೂ ನೋಡಿದ್ರೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, ಅವ್ರನ್ನ ಗೌರವಯುತವಾಗಿ ಮಾತಾಡ್ತಾರೆ. ಗೌರವ, ಯಾಕಂದರೆ ಖುದ್ದಾಗಿ ಧರ್ಮದೇವರೇ ಅಲ್ಲಿದ್ದಾರೆ ಅಂತ ಅನ್ಕೊಂಡ್ರೆ ನೀವು ಇಮ್ಯಾಜಿನ್ ಮಾಡಿ. ಭೂದೇವಿನೇ ಅಲ್ಲಿ ಮೂರ್ತಿವೆತ್ತ ರೂಪದಲ್ಲಿ ಇದ್ದಾರೆ ಅಂದರೆ ಶುದ್ಧ ಭಕ್ತನಾದಂಥ ಪರೀಕ್ಷಿತ್ ಮಹಾರಾಜ್ ಹೇಗೆ ಮಾತಾಡಬೇಕು? ಆ ಹೇಗೆ ಮಾತಾಡಬೇಕು ಅನ್ನೋದನ್ನ ಅವರಲ್ಲಿ ತೋರಿಸ. ನೀನು ದೇವರೇ ಅಂತ ಅವ್ರು ಏನು ಮಾಡ್ತಾರೆ, ಎಷ್ಟು ಒಂದು ಒಳ್ಳೆ ಗೌರವವಾಗಿ ಅವರನ್ನು ಮಾತಾಡ್ತಾ ಇದ್ದಾರೆ. ಆವಾಗ ಅವರು ಕೇಳ್ತಾ ಇದ್ದಾರೆ, 3 ಪಾದಗಳು ಇಲ್ಲದೆ ಒಂದೇ ಪಾದದಲ್ಲಿ ಚಲಿಸುತ್ತಿರುವ ನೀನು ಎತ್ತಿನ ರೂಪದಲ್ಲಿ ನಮಗೆ ದುಃಖವನ್ನುಂಟು ಮಾಡುತ್ತಿರುವ ದೇವತೆಯೇ. ಇಲ್ಲಿ 3 ಪಾದ ಆಲ್ರೆಡಿ ನ್ಯೂನ, ಅದನ್ನೇ ಹೇಳಿದ್ರ, ಪಾದೈರ್ ನ್ಯೂನವಾಗಿದೆ 3 ಪಾದ. ಸೊ ಧರ್ಮವೆತ್ತಂತಹ ರೂಪ ಅಂದರೆ ಧರ್ಮದಲ್ಲಿ 4 ಸ್ತಂಭಗಳು, 3 ಸ್ತಂಭಗಳು ಈಗಾಗಲೇ ಏನಾಗಿದೆ ಅಂದರೆ ನ್ಯೂನವಾಗಿದೆ. ಇನ್ನು ಒಂದೇ ಒಂದಿದೆ ಅಂದರೆ ಕಲಿಯುಗದ ಪ್ರತೀಕ. ಕಲಿಯುಗದಲ್ಲಿ ಧರ್ಮಕ್ಕೆ 4 ಆಧಾರ ಸ್ತಂಭಗಳು. ಆ 4 ಆಧಾರ ಸ್ತಂಭಗಳು ಯಾವುದು? ಸತ್ಯ, ಕರುಣೆ, ಶುಚಿತ್ವ, ತಪಸ್ಯ. ಸೊ ಸತ್ಯ, ದಯೆ, ಆಮೇಲೆ ತಪಸ್ಯ, ಇನ್ನೊಂದು ಶುಚಿತ್ವ. ಸೊ ಒಂದೊಂದು ಯುಗದಲ್ಲಿ ಏನಾಗುತ್ತೆ, ಇದು ನಿಮ್ಗೆ ಆಲ್ರೆಡಿ ಕೇಳಿಸ್ಕೊಳ್ತೇವೆ, ಬಟ್ ಅದು ಜಸ್ಟ್ ಒಂದು ರಿಪಿಟೇಷನ್ ಅಷ್ಟೇ. ಒಂದೊಂದು ಯುಗದಲ್ಲಿ ಕೂಡ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಸತ್ಯ ಕಲಿಯುಗದಲ್ಲಿ ಇಲ್ಲ. ತಪಸ್ಸನ್ನು ಮಾಡೋದು ತುಂಬ ಕಷ್ಟ. ಶುಚಿತ್ವ, ಪ್ಯೂರಿಟಿ, ಅದು ಕೂಡ ಯಾವುದರಲ್ಲೂ ಇಲ್ಲ. ಇನ್ನು ಸ್ವಲ್ಪ ಇದೆ, ಅದೇನೆಂದರೆ ದಯೆ. ಆ ದಯೆ ಏನಂದರೆ ನಾವು ದಯೆ ತೋರಿಸ್ತಾ ಇದ್ದೀವಿ ಅಂತಲ್ಲ. ಕಲಿಯುಗದಲ್ಲಿ ದಯಾಮಯ ಯಾರು? ಮಹಾಪ್ರಭು, ಅವ್ರದ್ದು ದಯೆ ಇದೆ. ಹಾಗಾಗಿ ಕಲಿಯುಗದಲ್ಲಿ ಏನಿದೆ ಅಂದರೆ ಸ್ವಲ್ಪ ದಯೆ ಇದೆ. ಹಾಗಾಗಿ ಅವರು ಪತಿತ ಪಾವನ ಹೇತು ತವ ಅವತಾರ. ನಮ್ಮಂಥ ಎಲ್ಲ ಪತಿತರ ಮೇಲೆ ಏನಿದೆ ಅವರಿಗೆ ಅಂದರೆ ಸ್ವಲ್ಪ ದಯೆ ಇದೆ ಅನ್ನೋದು ವಿಚಾರ. ಸೊ ಕಲಿಯುಗದಲ್ಲಿ ಏನಂದರೆ ತತಶ್ಚಾನು ದಿನಂ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನ ರಾಜನ್ ಆಂಕ್ಷೈತಿ ಆಯುರ್ಬಲಂ ಸ್ಮೃತಿ. ಹೋಗ್ತಾ ನಮ್ಮಲ್ಲಿ ಏನಂದರೆ ಸತ್ಯ ಇಲ್ಲ, ಶೌಚ ಇಲ್ಲ, ಆಯುಷ್ಯು ಇಲ್ಲ,
ಬಲ ಇಲ್ಲ, ದಯೆ ತುಂಬ ಕಡಿಮೆ ಆಗ್ತಿದೆ. ಆ ದಯೆ ಏನಂದ್ರೆ ನಮಗೆ ಮನುಷ್ಯರ ನಡುವೆನೇ ದಯೆ ಇಲ್ಲ. ಮನುಷ್ಯರ ನಡುವೆನೇ ನಮ್ಗೇನಿಲ್ಲ ಅಂದರೆ ದಯೆ ಇಲ್ಲ, ಇನ್ನು ಪ್ರಾಣಿಗಳ ಬಗ್ಗೆ ಹೇಳೋದಿಲ್ಲ ಅನ್ನೋದನ್ನೇ ಈ ಒಂದು ಶ್ಲೋಕದಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ತುಂಬ ಮುಖ್ಯವಾಗಿ ಯಾವುದನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಅಂದರೆ, ಯಾಕೆ ಪರೀಕ್ಷಿತ್ ಈ ಒಂದು ಪ್ರಶ್ನೆ ಮಾಡಿದ್ರು, ಯಾಕೆ ನೀನು ಯಾರು, ದೇವತೆನಾ, ಯಾಕೆ ಈ ರೀತಿ ಯಾಕೆ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ? ಮುಂದೆ ಬರುವಂತಹ ಕಲಿಯುಗದಲ್ಲಿ ಬರುವಂತಹ ಒಂದು ಗೋವುಗಳ ದುಸ್ಥಿತಿಯನ್ನು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪರೀಕ್ಷಿತ್ ಮಹಾರಾಜು ಗೋವನ್ನೇ ಯಾಕೆ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಈ ಒಂದು ಶ್ಲೋಕದಲ್ಲಿ ಅಂದರೆ, ಗೋವಿನ ಮಹತ್ವವನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ದಾರೆ ಪ್ರಭುಪಾದರು ಸ್ಪೆಸಿಫೈ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ 8ನೇ ಶ್ಲೋಕದಲ್ಲಿ ಏನಂದರೆ, ಸೊ ದೈವ ರೀತಿಯ ಸಮಾಜ ಅಂದರೆ ಹೇಗಿರುತ್ತೆ, ದೈತ್ಯರ ರೀತಿಯ ಆಡಳಿಕೆ ಅಂದರೆ ಹೇಗಿರುತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈ ಒಂದು ಪ್ರಶ್ನೆಯನ್ನು ಯಾಕೆ ಮಾಡಿದ್ದಾರೆ, ಗೋವನ್ನೇ ಯಾಕೆ ಅವರಲ್ಲಿ ಸೂಚನೆ ಮಾಡಿದ್ದಾರೆ ಅಂದರೆ, ಯಾಕೆ ಅಂದರೆ ಗೋವು ಏನು ಅಂದರೆ ತುಂಬ ಪವಿತ್ರವಾದಂತಹ ಮತ್ತು ಯಾರಿಗೂ ಕೂಡ ಹಾನಿ ಮಾಡದಂತಹ ಪ್ರಾಣಿ ಯಾವುದು ಅಂದರೆ ಅದು ಗೋವು. ಹಾಗಾಗಿ ಗೋವು ಎಷ್ಟು ಪ್ರಮುಖವಾದದ್ದು ನಮ್ಮ ದಿನನಿತ್ಯದ ಜೀವನದಲ್ಲೇ ಇರ್ಬೋದು ಅಥವಾ ನಮ್ಮ ಧರ್ಮದಲ್ಲೇ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಗೋವಿನ ಪ್ರಾಮುಖ್ಯತೆ ತುಂಬ ಅಪಾರವಾದದ್ದು. ಯಾರಿಗಾದ್ರೂ ಗೊತ್ತಾ ಗೋವಿನ ಪ್ರಾಮುಖ್ಯತೆ ಏನು ಅಂತ? ಯಾಕಂದರೆ ನಾವೆಲ್ಲ ಸ್ವಲ್ಪ ಆವಾಗವಾಗ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾ ಇದ್ದುಂಟು. ಕೆಲವ್ರ ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಸು ಇತ್ತು. ಆದರೆ ಇವಾಗ ನಾವು ಹಸು ಅಂದರೆ ಇವಾಗ ನಾವೇನಾಗಿದೆ ಅಂದರೆ, ಮೊನ್ನೆ ನಾನು ಝೂಗೆ ಹೋಗಿದ್ದೆ. ಯಾಕೆ ಝೂಗೆ ಹೋಗಿದ್ದೆ ಅಂದರೆ ಅಲ್ಲಿ ಎಲ್ಲ ರೀತಿಯ ಹಸುಗಳನ್ನ ತೋರ್ಸಕ್ಕೆ ಹೋಗಿದ್ದೆ ನನ್ನ ಮಗನಿಗೆ. ಅಂದರೆ ಹಸುಗಳು ಇವತ್ತು ಎಷ್ಟು ಕಡಿಮೆ ಆಗಿದೆ ಅಂದರೆ, ಈಗ ನಾವು ಹಸುವನ್ನು ಎಲ್ಲಿ ನೋಡೋ ಪರಿಸ್ಥಿತಿ ಬಂದಿದೆ ಅಂದರೆ ಸ್ವಲ್ಪ ಝೂ ಅಲ್ಲೋ ಇಲ್ಲ ಈಗಲೂ ಕೂಡ ಹಳ್ಳಿಗಳಲ್ಲಿದೆ, ಆದರೆ ಬೆಂಗಳೂರಲ್ಲಂತೂ ತುಂಬ ಕಡಿಮೆನೇ ಇದೆ. ಏನು ಗೋವಿನ ಮಹತ್ವ ಏನು? ಹಾಗೆ ಒಂದೊಂದು ಪದದಲ್ಲಿ ಎಸ್ ಮನುಪ್ರಭು, ಎಸ್ ಗೋವು ಏನು ಕೊಡುತ್ತೆ? ಹಾಲು ಕೊಡುತ್ತೆ. ಆಮೇಲೆ ವಿಭೂತಿಯಾದ ನೀನಾರಿಗಾದವು ಎಲೆ ಮಾನವ. ಅಂದರೆ ಗೋವಿನಿಂದ ಬರುವಂಥ ಪ್ರತಿಯೊಂದು ಕೂಡ ಅದು ಪವಿತ್ರ, ಅದು ಉಪಯುಕ್ತವಾಗಿರೋದು. ಅದು ಗೋಮಯ ಇರ್ಬೋದು, ಗೋಮೂತ್ರ ಇರ್ಬೋದು, ಏನೇ ಇರ್ಬೋದು, ಅದೇನಂದ್ರೆ ಅಷ್ಟೊಂದು ಪವಿತ್ರವಾಗಿರುತ್ತೆ. ಆಮೇಲೆ ಎಸ್ ಕೃಷ್ಣನಿಗೆ ತುಂಬ ಪ್ರೀತಿ ಪಾತ್ರವಾದಂಥ ಒಂದು ಪ್ರಾಣಿ ಅದು ಗೋವು. ಆಮೇಲೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಗೋವಿನ 4 ಕೆಚ್ಚಲುಗಳು ಏನಂದರೆ ಸಮುದ್ರದ 4 ಭಾಗಗಳು, 4 ದಿಕ್ಕುಗಳು. ಸೊ ಯಾವ ರೀತಿ ಸಮುದ್ರ ಮಂಥನವನ್ನು ಮಾಡಿದ್ರೆ ಸಮುದ್ರ ಮಂಥನದಲ್ಲಿ ಬಂದದ್ದೇನು? ಅಮೃತ. ಅದೇ ಪ್ರಕಾರವಾಗಿ ಆ ಗೋವಿನ ಕೆಚ್ಚಲಿಂದ ಬರೋದಿದೆಯಲ್ಲ ಅದು ಕ್ಷೀರ ಸಾಗರಕ್ಕೆ ಹೋಲಿಕೆ ಮಾಡ್ತಾರೆ. ಯಾಕಂದರೆ ಒಂದು ಮಗು ಏನಿಲ್ಲ ಅಂತ ಕೂಡ ಬದುಕಬಹುದು, ಅಂದರೆ ಹಾಲಿಲ್ಲ ಅಂದರೆ ಮಗು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಬ್ಬ ತಾಯಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ 1 ವರ್ಷ ಅಥವಾ 2 ವರ್ಷ ಹಾಲನ್ನು ಉಣಬಡಿಸ್ತಾಳೆ. ಆದರೆ ಗೋವು ನಮಗೆ ಸಾಯೋರು ಕೂಡ ಹಾಲನ್ನು ನಮಗೆ ಕೊಡುತ್ತೆ. ಥ್ಯಾಂಕ್ ಯು ಮಾಡಿ ಬೇರೆಯವರು. ಹಾಗೆ ಎಲ್ಲ ದೇವತೆಗಳು ಕೂಡ ಗೋವಿನ ಅಲ್ಲಿ ಆವಾಸ ಸ್ಥಾನ ಆಗಿರುತ್ತೆ. ಈ ಪ್ರಕಾರವಾಗಿ ಇಷ್ಟು ಮಾತ್ರ ಅಲ್ಲ, ಭಕ್ತಿ ಸೇವೆಯಲ್ಲೂ ಕೂಡ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗಲೂ ಕೂಡ ನಾವು ಯಾವುದೇ ಭಕ್ತಿ ಸೇವೆಯನ್ನು ಮಾಡಬೇಕಂದ್ರೆ ಆ ಭಕ್ತಿ ಸೇವೆಗೆ ನಾವು ಫಲವನ್ನು ಪಡಿಬೇಕಂದ್ರೆ ಸ್ವಲ್ಪ ಸಮಯ ಬೇಕು. ಅಂದ್ರೆ ಪ್ರಭು ಹೇಳ್ತಿದ್ದಾರೆ, ಗೋವಿನ ಎಲ್ಲ ಭಾಗಗಳಲ್ಲೂ ಕೂಡ 333 ಕೋಟಿ ದೇವತೆಗಳು ಇರ್ತಾರೆ. ಆದ್ರೂ ಕೂಡ ಶಾಸ್ತ್ರ ಹೇಳಿತಂದ್ರೆ ಗೋಮಯದಲ್ಲಿ ಗೋಮೂತ್ರದಲ್ಲಿ ಯಾರಿರ್ತಾರೆ ಅಂದ್ರೆ ಖುದ್ದಾಗಿ ಲಕ್ಷ್ಮೀ ದೇವಿ ಮತ್ತೆ ಪಾರ್ವತಿನೇ ಇರ್ತಾರೆ. ಹಂಗಾಗಿ ಎಲ್ರಿಗೂ ಸ್ವಲ್ಪ ಲಕ್ಷ್ಮಿ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಲ್ವಾ? ಹಾಗಾಗಿ ಸ್ವಲ್ಪ ಹಿಂದೆ ಅವ್ರು ಹೆಚ್ಚಿಗೆ ನಮಸ್ಕಾರ ಮಾಡ್ಬೋದು. ಆದರೆ ನಾವೆಲ್ಲ ಪ್ರದಕ್ಷಿಣೆ ಮಾಡ್ತೀವಲ್ಲ ಭಕ್ತರು, ನಾವು ಇಡೀ ಗೋವಿಗೆ ನಾವೇನು ಮಾಡ್ತೀವಿ? ಪ್ರದಕ್ಷಿಣೆಯನ್ನು ಮಾಡ್ತೀವಿ. ಭಕ್ತಿ ಸೇವೆಯಲ್ಲಿ ನಾವೇನಾದ್ರು ಒಂದು ಫಲವನ್ನು ಪಡಿಬೇಕಂದ್ರೆ ಎಲ್ಲದಕ್ಕೂ ಸಮಯ ಬೇಕು. ಜಪ ಮಾಡಿಬಿಟ್ಟು ನಾವು ಜಪದಲ್ಲಿ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಆಗಕ್ಕಾಗುತ್ತಾ? ಜನ್ಮಾಂತರಗಳು ಬೇಕು. ನಾವು ಭಾಗವತ ಕೇಳಬೇಕಂದ್ರೆ ಅದರಿಂದ ಪರಿವರ್ತನೆ ಆಗಬೇಕಂದ್ರೆ ಸಮಯ ಬೇಕು. ನೀವು ಏನೇ ಮಾಡಿದ್ರು ಕೂಡ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ ಅಂದರೆ ನಮಗೆ ಅದರ ಫಲ ಸಿಗುತ್ತೆ. ಆದರೆ ಭಕ್ತಿ ಸೇವೆಯಲ್ಲಿ ಯಾವೊಬ್ಬ ವ್ಯಕ್ತಿ ಗೋವಿಗೆ ಸೇವೆಯನ್ನು ಮಾಡ್ತಾನಲ್ಲ ಅವನಿಗೆ ತಕ್ಷಣ ಏನಾಗುತ್ತಂದರೆ ಆ ಭಗವಂತನಲ್ಲಿ ಪ್ರೀತಿ ಅವನಿಗೆ ಪ್ರಾಪ್ತಿಯಾಗುತ್ತೆ.
ಹಾಗಾಗಿ ಗೋವಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ನಾವು ಗೋಪೂಜೆ ಕೂಡ ಮಾಡ್ತೀವಿ. ಆದರೆ ಹಿಂದೆ ಕೂಡ ಈ ಒಂದು ಗೋವನ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನಿರ್ತಿತ್ತು ಅಂದರೆ ಗೋವುಗಳು ಕಂಪಲ್ಸರಿ. ಒಂದು ಮನೆಯಲ್ಲಿ ಅವನು ತುಂಬ ಸಂಪತ್ತು ಬರೀತಾ ಅಂದರೆ ಅದು ಯಾವುದರಿಂದ ಅಳಿತಾ ಇದ್ರು, ಅವನ ಮನೇಲಿ ಎಷ್ಟು ಹಸು ಐತೆ, ಅವನ ಮನೆ ಏನಂತಾರೆ ಅದು ಹಿಂದೇಳಿ ದೊಡ್ಡಿಯಲ್ಲಿ ಎಷ್ಟು ಸಗಣಿ ಬಿದ್ದಿರುತ್ತೋ ಅವನಷ್ಟು ಶ್ರೀಮಂತ ಅಂತ ಹೇಳೋದು. ಅದು ನಿಜವಾದ ಸಂಪತ್ತಿನ ಉಲ್ಲೇಖ. ಹಾಗಾಗಿ ಇದೇ ಪ್ರಕಾರವಾಗಿ ಆ ಕಾಲದಲ್ಲಿ ನಂದ ಮಹಾರಾಜ್ ಕೂಡ ನೋಡ್ಬೋದು, ಅವ್ರ ಹತ್ರ 9 ಲಕ್ಷ ಹಸುಗಳು ಅವ್ರ ಹತ್ರ ಇರ್ತಿತ್ತು. ಮತ್ತೆ ನಿಜವಾಗ್ಲೂ ಗೋವು ಯಾರು ಅಂದರೆ ಅದನ್ನು ನಾವು ಒಂದು ಸಾಮಾನ್ಯವಾದಂಥ ಪ್ರಾಣಿ ಥರ ನೋಡಬಾರ್ದಂತ. ಶಾಸ್ತ್ರ ಏನು ಹೇಳುತ್ತಂದರೆ ಗೋವು ಯಾರು ಅಂದರೆ ನಿಜವಾಗ್ಲೂ ಕೂಡ ನಮ್ಮ ನಿಜವಾದ ಬಂಧು ಯಾರು ಅಂದರೆ ಅದು ಗೋವು. ಯಾಕಂದರೆ ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ. ಅದು ಯಾವ ತೆರನಾಗಿ ಪ್ರೀತಿ ಮಾಡುತ್ತಂದರೆ ನಾವು ನಿಜವಾಗ್ಲೂ ಕೂಡ ಗೋವನ್ನು ಪ್ರೀತಿಯಿಂದ ಏನೋ ನೋಡ್ಕೊಂಡಿದ್ದೆ ಆದರೆ ಆ ಗೋವು ಏನು ಮಾಡುತ್ತೆ ನಮಗೆ ಅಂದರೆ ನನ್ನನ್ನು ಪ್ರೀತಿಯಿಂದ ಸಾಕಿದಂತಹ ವ್ಯಕ್ತಿಯನ್ನು ಗೋವು 1 ಕಿಲೋಮೀಟರ್ ದೂರದಲ್ಲಿ ಆ ವ್ಯಕ್ತಿ ಬರ್ತಾ ಇದ್ದಾನೆ ಅಂದರೆ ಆ ಗೋವು ಗೊತ್ತಾಗುತ್ತಂತೆ ನನ್ನ ಪ್ರೀತಿ ಮಾಡಿದಂತಹ ನನ್ನ ಸಲಹಿದಂತಹ ವ್ಯಕ್ತಿ 1 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ಆ ಒಂದು ವಾಸನೆ ಅಂತ ಗೊತ್ತಾಗುತ್ತೆ. ಆವಾಗ ಅದು ಕರೀತಂತೆ ಅಂಬಾ ಅಂತ ಕರೀತಂತೆ. 1 ಕಿಲೋಮೀಟರ್ ದೂರದಲ್ಲಿದ್ದರೆ ಮನೆ ಪಕ್ಕದಲ್ಲೇ ಇರ್ತಾರೆ, ಅಣ್ಣ ತಮ್ಮ ಅಪ್ಪ ಅಮ್ಮ ಎರಡು ಪಕ್ಕದಲ್ಲೇ ಇರ್ತಾರೆ. ಅರೆ ಕಾಲ ಎಂತದಂದರೆ ಪಕ್ಕದಲ್ಲಿರೋರೇ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ, ಹೌದಲ್ಲ? ಒಂದೇ ಮನೆಯಲ್ಲೇ ಇರ್ತೀವಿ, ಪಕ್ಕದಲ್ಲೇ ಇರ್ತೀವಿ, ಅರೆ ಪ್ರೀತಿ ಮಾಡ್ತಾರೆ ಅಂದರೆ ಅದು ನಮಗೆ ಗೊತ್ತು, ನಾವು ಪ್ರೀತಿ ಮಾಡಲ್ಲ, ಅವರು ಮಾಡಲ್ಲ. ಆದರೆ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಆ ಗೋವು, ಅದನ್ನು ಪ್ರಾಣಿ ಅಂತ ಕರಿಬಾರ್ದು, ನಮ್ಮ ಬಂಧು. ನಿಜವಾದ ಬಂಧು ನಮ್ಗೆ ಯಾರು ಅಂದರೆ ಅದು ಗೋವು ಅಂತೆ. ಮಿಕ್ಕಿದವರು ಎಲ್ಲರೂ ಕೂಡ ಯಾರು ಅಂದರೆ ಅವರು ಕೂಡ ಬಂಧುಗಳೇ, ಆದರೆ ಅವರೆಲ್ಲ ಸಂಪತ್ತು ಬಂಧುಗಳು. ಸಂಪತ್ತಿದ್ದಾಗೆಲ್ಲ ನಮ್ಮ ಜೊತೆ ಇರ್ತಾರೆ, ಸಂಪತ್ತಿಲ್ಲ ಅಂದರೆ ಹೋಗ್ಬಿಡ್ತಾರೆ. ಸೊ ಈ ಪ್ರಕಾರವಾಗಿ ಗೋವು ನಮ್ಮ ನಿಜವಾದ ಬಂಧು. ಅಂತ ಗೋವು ಇವತ್ತೇನಾಗಿದೆ ಅಂದರೆ ಅದರ ಪರಿಸ್ಥಿತಿಯನ್ನು ಪರೀಕ್ಷಿತ್ ಮಹಾರಾಜ್ ಅದನ್ನು ನೋಡ್ತಾರೆ. ಖುದ್ದಾಗಿ ಕೃಷ್ಣನನ್ನು ಕೂಡ ನಾವು ನೋಡೋದಾದರೆ ಕೃಷ್ಣ ಯಾರು? ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಯಾರು ಅಂದರೆ ಅವನು ಗೋವುಗಳ ರಕ್ಷಣೆ ಮಾಡುವನು, ಪಾಲನೆ ಮಾಡುವನು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೇಳ್ಬೋದು, ಮುಂದೆ ಏನಾಗಕ್ಕೆ ನಿಮ್ಗೆ ಇಷ್ಟ, ಮುಂದೆ ಏನು ಹಾಕ್ತೀರಾ ಅಂದರೆ ಸಾಮಾನ್ಯವಾಗಿ ಜನ ಏನಂತಂದರೆ ವರ್ಷಕ್ಕೆ ಮುಂದೆ ನೀನು ಏನಾಗ್ತೀಯ, ಮುಂದೆ ಏನಾಗಬೇಕಂತ ಸರ್? ಡಾಕ್ಟರ್ ಆಗಬೇಕು. ಎಸ್ ಪಾತು ಭಕ್ತರಾಗಬೇಕು. ಆಮೇಲೆ ಇನ್ನಕ್ಕಿಲ್ಲ ಅವ್ರ ಹೆಸರು ಮುಂದೆ ಎಲ್ರಿಗೂ ಒಂದು ಸ್ವಲ್ಪ ಮೋಹ. ಎಸ್ ಗೋಪಾಲ್. ಎಲ್ರಿಗೂ ಒಂದು ಆಸೆ ಇದೆ. ನಿಜವಾಗ್ಲೂ ಕೂಡ ಏನು ಆಸೆ ಗೊತ್ತಾ? ನನ್ನ ಹೆಸರು ಮುಂದೆ ಪಾರ್ಥಸಾರಥಿ ಡಾಕ್ಟರ್, ಪಾರ್ಥಸಾರಥಿ IAS, ಪಾರ್ಥಸಾರಥಿ IPS, ನಿತಿನ್ ಇಂಜಿನಿಯರಿಂಗ್. ಈ ಥರ ಎಲ್ರಿಗೂ ನಿಜವಾಗ್ಲೂ ನೀವು ಹುಟ್ಟುವಾಗಲೇ ನಿಮ್ಗೆ ಅದೆಲ್ಲ ಆಸೆಗಳಿರುತ್ತೆ. ನಿಮ್ಮ ಹೆಸರು ಮುಂದೆ ಏನೇ ಇರಬೇಕಂದ್ರೆ ಈ ಒಂದು ಪದಗಳು ಇರಬೇಕು ಅಂತ ನಿಮ್ಗೆ ಎಲ್ಲರಿಗೂ ಆಸೆ ಇದೆ. ಈ ರೀತಿ ಕೆಲಸ ಮಾಡಬೇಕು, ನಾನು ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದೆ. ಆದರೆ ಕೃಷ್ಣನ ಕೂಡ ಒಂದು ಆಸೆ ಇದೆ. ಕೃಷ್ಣನಿಗೆ ಏನು ಆಸೆ ಅಂದರೆ, ಕೃಷ್ಣ ನೀನು ಏನಪ್ಪ ಆಗ್ತೀಯಾ, ನಿನ್ಗೆ ಏನು ಕೆಲಸ ತುಂಬ ಇಷ್ಟ ಅಂದರೆ ಕೃಷ್ಣ ಹೇಳ್ತಾನೆ, ನಾನು ಯಾರು ಆಗ್ಬೇಕಂದ್ರೆ ನಾನು ಗೋಪಾಲ ಆಗಬೇಕು ಅಂತ ಕೃಷ್ಣನಿಗೆ ಇಷ್ಟ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ 333 ಕೋಟಿ ದೇವತೆಗಳನ್ನು ಪಾಲನೆ ಮಾಡುವಂಥವ್ನು ಇಡೀ ಬ್ರಹ್ಮಾಂಡವನ್ನು ನೋಡ್ಕೋಬೇಕಂದ್ರೆ ಎಷ್ಟು ಕೆಲಸ ಇರುತ್ತಲ್ಲ ಅವನಿಗೆ, ಹೌದಲ್ವಾ? ಒಂದು ಮನೆ ನೋಡ್ಕೋಬೇಕಂದ್ರೆ ಬೆಳಿಗ್ಗೆ ಬರಬೇಕಂದ್ರೆ ಎಷ್ಟೆಲ್ಲ ಕೆಲಸ ಮಾಡಿ ಬರಬೇಕು. ಒಂದು ಸಂಸಾರ ನಿಭಾಯಿಸಲು ನಮ್ಗೆ ಸಾಕಾಗೋಗುತ್ತೆ. ಕೃಷ್ಣ ಇಷ್ಟೆಲ್ಲ ನಿಭಾಯಿಸ್ತಾ ಇರುವಂಥ ಕೃಷ್ಣ ನಿಮಗೆ ತುಂಬ ಇಷ್ಟವಾದಂಥ ಕೆಲಸ ಏನು ಅಂದರೆ, ನನ್ನ ತುಂಬ ಇಷ್ಟವಾದ ಕೆಲಸ ಅಂದರೆ ಅದು ಗೋವಿನ ಪಾಲನೆ ಪೋಷಣೆ. ಹಾಗಾಗಿ ಅವನಿಗೆ ಇಷ್ಟವಾದಂಥ ಕೆಲಸ ಅಂದರೆ ಗೋಪಾಲ. ಆದರೆ ಇವತ್ತು ನಮಗದು ತುಂಬ ಕಷ್ಟವಾಗಿರುವಂಥ ಕೆಲಸನೇ ಅದು. ಆದರೆ ಕೃಷ್ಣ ಹೇಳ್ತಾ ಇದ್ದಾರೆ ಎಷ್ಟು, ಯಾಕೆ ಅಂದರೆ ಅರ್ಥ ಮಾಡಿ, ಕೃಷ್ಣನಿಗೆ ಎಷ್ಟು ಪ್ರೀತಿ ಪಾತ್ರವಾಗಿರೋದು ಅದು ಗೋವು. ಆ ಗೋವು ಅದರ ರಕ್ಷಣೆ ನಮ್ಮ ಎಲ್ಲರಿಗೂ ಕೂಡ ರಕ್ಷಣೆ. ಎಲ್ಲಿವರೆಗೂ ಕೂಡ ಗೋವಿನ ರಕ್ಷಣೆ ಇರುತ್ತೋ ಅಲ್ಲಿವರೆಗೂ ಕೂಡ ನಮ್ಗೆ ಏನಾಗಿರುತ್ತೆ ಅಂದರೆ ನಾವು ರಕ್ಷಣೆಯಲ್ಲಿರ್ತೀವಿ, ನಾವು ಸುಭಿಕ್ಷವಾಗಿರ್ತೀವಿ, ನಾವು ಖಂಡಿತವಾಗ್ಲೂ ಚೆನ್ನಾಗಿರ್ತೀವಿ. ಈ ಒಂದು ಶ್ಲೋಕದಲ್ಲಿ ತುಂಬ ಹೈಲೈಟ್ ಆಗಿರೋಂಥ ಪದ ಏನಂದರೆ ಗೋವಿನ ಪರಿಸ್ಥಿತಿ ನೋಡಿ. ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಕೊನೆಯ ಪಕ್ಷ ಪರೀಕ್ಷಿತ ಮಹಾರಾಜನ ಕಾಲದವರೆಗೆ ಹಸು ಮತ್ತು ಎತ್ತುಗಳಿಗೆ ಕೀಳು ದೆಸೆ ಉಂಟಾಗಿರಲಿಲ್ಲ. ಆವಾಗ ಆ ಥರ ಆಗಿರಲಿಲ್ಲ. ಆದರೆ ಇವತ್ತು ದುರ್ದೈವವಶ ಅಂಥ ದೆಸೆ ನಾವು ನೋಡ್ತಾ ಇದ್ದೀವಿ. ಆದರೆ ಅದೇ ಗೋಪಾಲ ಯಾರು ಖುದ್ದಾಗಿ ಹರಿ
ಖುದ್ದಾಗಿ ಹರಿನೇ ಆ ಒಂದು ವತ್ಸವನ್ನ ಏನ್ ಮಾಡಿದ್ರೆ ಕಾಪಾಡಿದ್ದಾನೆ. ಅದನ್ನೇ ಹೇಳ್ತಾ ದಾಸರು, ಕಾದನ ವತ್ಸವ ಹರಿ ಕಾದನ, ವೇದವಾದ್ಯ ಸಾಧು ವಿನಿತ ರಾಧಿಕಾ ರಮಣ ಕೃಷ್ಣ. ಕೃಷ್ಣ ಏನ್ ಮಾಡ್ದ? ವೇದವಾದ್ಯ ಸಾಧು ವಿನಿತ, ಆ ವೇದಗಳಿಂದ ವೇದೋಕ್ತವಾದಂಥ ವೇದಗಳಿಂದ ಪೂಜಿಸಲ್ಪಟ್ಟಂತಹ ಕೃಷ್ಣ ಏನ್ ಮಾಡಿದ? ರಾಧಿಕಾ ರಮಣ ಕೃಷ್ಣ ಏನ್ ಮಾಡಿದೆ? ಕಾದನ ವತ್ಸವ ಹರಿ ಕಾದನ, ಆ ಒಂದು ವತ್ಸಗಳನ್ನ ಹಸುಗಳನ್ನ ಕೃಷ್ಣ ಕಾದನಂತೆ. ಆದರೆ ಇವತ್ತು ದುರ್ದೈವವಶ ಅಂದು ಹರಿ ವತ್ಸವಗಳನ್ನ ಕಾದ, ಇಂದು ರಾಜಕಾರಣಿಗಳು ಅದೇ ವತ್ಸವಗಳನ್ನ ವಧಾಗೃಹಕ್ಕೆ ಕಳುಹಿದರು. ಇದು ನಮ್ದು ಪರಿಸ್ಥಿತಿ. ಹಾಗಾಗಿ ಚೈತನ್ಯ ಮಹಾಪ್ರಭು ಒಂದು ಮಾತನ್ನು ಹೇಳ್ತಾರೆ ಗೋವನ್ನ ಕುರಿತು, ಚಾಂದ್ ಕಾಜಿಗೆ ಹೇಳ್ತಾರೆ. ಮುಸಲ್ಮಾನ್ ರಾಜನಂತ ಚಾಂದ್ ಕಾಜಿಗೆ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ, ಗೋ ದುಗ್ಧ ಕಾವೋ ಗಾಜಿ ತುಮಾರ ಮಾತಾ, ಗೋ ದುಗ್ಧ ಕಾವೋ ಗಾಜಿ ತುಮಾರ ಮಾತಾ, ವರ್ಷ ಅನ್ನ ಉಪಾಜಾಯೆ ತಾತೆ ತೇನೋ ಪಿತಾ. ಅಂದ್ರೆ ಯಾವ ಹಸುವಿನ ಹಾಲನ್ನ ಕುಡಿದು ಎಲ್ಲರೂ ಕೂಡ ನಾವೆಲ್ಲ ಬದುಕ್ತಾ ಇದ್ದಿಲ್ಲ, ಅವ್ರು ನಮಗೆ ತಾಯಿಗೆ ಸಮ. ಅದೇ ಪ್ರಕಾರಕ್ಕೆ ಹೊಲದಲ್ಲಿ ಹೋಗ್ಬಿಟ್ಟು ಅನ್ನವನ್ನ ಬೆಳೆಯುವಂತ ನಮ್ಮ ತಂದೆ ಇದಾರಲ್ಲ, ಆ ಒಂದು ತಂದೆಗೆ ಸಮಾನ ಯಾರು ಅಂದ್ರೆ ಗೋವು. ಯಾಕಂದ್ರೆ ಅದು ಹೊಲದಲ್ಲಿ ಹೋಗ್ಬಿಟ್ಟು ಆ ಒಂದು ಎತ್ತು ಎಲ್ಲ ಇದು ಮಾಡುತ್ತಲ್ಲ, ಭೂಮಿಯನ್ನ ಉಳುತ್ತಲ್ಲ, ಹಾಗಾಗಿ ಅವರು ನಮ್ಮ ತಂದೆಗೆ ಸಮ. ಆದರೆ ಇವತ್ತು ಪರಿಸ್ಥಿತಿ ಅವ್ರು ಹೇಳ್ತಾ ಇದ್ದಾರೆ, ಇದು ನಮ್ಮ ನಿಜವಾದ ಧರ್ಮ. ಮಹಾಪ್ರಭು ಹೇಳ್ತಾ ಇದ್ದಾರೆ, ಪಿತಾ ಮಾತಾ ಮಾರಿ ಕಾವೋ ಏಯಿ ಕೋನ ಧರ್ಮ, ಕೋನ ಬಲೆಕಾರ ತುಮಿ ಏಯಿ ಮತಾದಿ ಕರ್ಮ. ಹೇಳ್ತಾ ಇದ್ದಾರೆ, ಪಿತಾ ಮಾತಾ ಮಾರಿ ಕಾವೋ ಏಯಿ ಕೋನ ಧರ್ಮ. ಯಾವ ಧರ್ಮ ತಂದೆ ತಾಯಿಗಳನ್ನೇ, ತಂದೆ ಅಂದ್ರೆ ಗೋವು ಎತ್ತು, ತಾಯಿ ಅಂದ್ರೆ ಗೋವು, ಆ ತಂದೆ ತಾಯಿಗಳನ್ನ ಕೊಂದು ತಿನ್ನುವಂತಹದ್ದು ಯಾವ ಧರ್ಮ ಇದು? ಇದು ಯಾವ ಧರ್ಮ? ಇದು ನಿಜವಾಗ್ಲೂ ನಮ್ಮ ನಿಜವಾದ ಧರ್ಮ ಅಲ್ಲ. ಅದು ನಮ್ಮ ಪತನಕ್ಕೆ, ನಮ್ಮ ದುಃಖಕ್ಕೆ ಕಾರಣವಾಗಿರುವಂತಹ ವಿಕರ್ಮ. ಅಂದು ಆ ಪರೀಕ್ಷಿತ್ ಮಹಾರಾಜ ಇದನ್ನು ಸಹಿಸಿಲ್ಲ. ಪರೀಕ್ಷಿತ್ ಮಹಾರಾಜ ನೋಡಿದ ತಕ್ಷಣ ಏನಂದ್ರು ಅಂದ್ರೆ, ನಾನು ಇವಾಗ ನಿನ್ಗೆ ಏನ್ ಮಾಡ್ತೀನಿ ಅಂದ್ರೆ ಮರಣದಂಡನೆಯನ್ನು ಕೊಡ್ತೀನಿ. ಗೋವಿನ ಕಣ್ಣಲ್ಲಿ ನೀರನ್ನು ಕಂಡ ತಕ್ಷಣ ಮಾದರಿ ಪರೀಕ್ಷಿತ್ ಮಹಾರಾಜ್ ಮಾಡಿದ್ದೇನೆಂದ್ರೆ ಅವನಿಗೆ ಮರಣದಂಡನೆ. ಆದರೆ ಇವತ್ತು ಅದನ್ನ ಹೇಳ್ತಾರೆ, ಅವರೇ ಏನ್ ಮಾಡ್ತಾರೆ, ಕಸಾಯಿಕರಿಗೆ ಅವರೇ ಅದನ್ನ ಕಳಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮಗೆ ರಕ್ಷಣೆ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಅದು ಇಲ್ಲ. ಆದರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಏನು? ಇಷ್ಟೆಲ್ಲ ಗೋವಿನ ಮಹತ್ವನ ತಿಳಿದಿರುವಂತಹ ಎಲ್ಲ ರಾಜ ಋಷಿಗಳಿಗೆ ಅದ್ರ ಬಗ್ಗೆ ಗೊತ್ತಿತ್ತು, ಇವತ್ತು ನಮಗೆ ಗೊತ್ತಾಗಿದೆ. ಇವತ್ತು ಪರಿಹಾರ ಏನಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಕೇವಲ ಸಂಕೀರ್ತನೆಯಿಂದ ಶ್ರೀಲ ಪ್ರಭುಪಾದ್ ನಿಜವಾಗ್ಲೂ ಕೂಡ ತುಂಬ ಏನಂತಾರೆ ಅದನ್ನ, ತುಂಬಾ ದನದ ಮಾಂಸವನ್ನ ಸೇವನೆ ಮಾಡುವಂತಹ ದೇಶ ಯಾವುದು ಗೊತ್ತಾ? ದೇಶ ಅಮೆರಿಕ. ಅಂತ ಅಮೆರಿಕದಂತಹ ದೇಶದಲ್ಲಿ ಹೋಗಿ ಎಲ್ಲರನ್ನೂ ಕೂಡ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಅವರೆಲ್ಲ ನಾನ್ ವೆಜಿಟೇರಿಯನ್ ಆಗಿ ಮಾಡಿದಂತಹ ಒಂದು ಏನಂತಾರೆ, ಒಂದು ಮನ್ನಣೆ ಅಥವಾ ಒಂದು ಗೌರವ ಯಾರಿಗೆ ಸಿಗುತ್ತೆ ಅಂದ್ರೆ ಶ್ರೀಲ ಪ್ರಭುಪಾದ್ ಸಿಗುತ್ತೆ. ಯಾವುದರಿಂದ ಇದನ್ನು ಮಾಡಕ್ಕೆ ಸಾಧ್ಯ ಆಯ್ತು ಅಂದ್ರೆ ಕೇವಲ ಸಂಕೀರ್ತನೆಯಿಂದ, ಕೇವಲ ಹರಿನಾಮ ಸಂಕೀರ್ತನೆಯನ್ನ ಎಲ್ಲರೂ ಕೂಡ ಮಾಡೋ ಮಾತ್ರದಿಂದ ಏನಾಯ್ತಂದ್ರೆ ಎಲ್ಲರೂ ಕೂಡ ಯಾರು ಗೋ ಹತ್ಯೆಯನ್ನ ಮಾಡ್ತಾ ಇದ್ರೋ ಅವರೆಲ್ಲರೂ ಕೂಡ ಇವತ್ತು ಗೋಪೂಜೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಅಂತ, ದನದ ಮಾಂಸವನ್ನ ಎಕ್ಸ್ಪೋರ್ಟ್ ಮಾಡುವಂಥ ಪ್ರತಿಷ್ಠಿತವಾದಂಥ ಒಂದು ಟಾಪ್ 10 ದೇಶಗಳಲ್ಲಿ ನಾವು ಕೂಡ ಒಬ್ಬರಾಗಿದ್ದೀವಿ. ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡಬೇಕಾ, ನಾಚಿಕೆ ಪಡಬೇಕಾ? ಟಾಪಲ್ಲಿ ಇದ್ದೀವಿ ನಾವು, ತುಂಬ ಟಾಪಲ್ಲಿ ಇದ್ದೀವಿ. ಆದರೆ ಯಾವ ರಾಜಕಾರಣಿನೂ ಕೂಡ ಅದನ್ನು ಸ್ಟಾಪ್ ಮಾಡೋಕ್ಕೆ ಇನ್ನೂ ಸಾಧ್ಯ ಆಗಲೇ ಇಲ್ಲ. ಯಾಕಂದರೆ ಎಕನಾಮಿ ಬಿದ್ದೋಗುತ್ತೆ, ಶಾಂತಿ ಬಿದ್ದೋಗಿದೆ, ಯಾರಿಗೂ ಬೇಕಾಗಿಲ್ಲ. ಶಾಂತಿ ಬಿದ್ದೋಗಿದೆ, ಧರ್ಮ ಬಿದ್ದೋಗಿದೆ, ಸುಖ ಬಿದ್ದೋಗಿದೆ, ನೆಮ್ಮದಿ ಬಿದ್ದೋಗಿದೆ. ಎಲ್ಲ ಕಡೆ ಏನಾಗ್ತಿದ್ರೆ ಬರೀ ಅಶಾಂತಿನೇ ಇದೆ. ಅದ್ರ ಬಗ್ಗೆ ಯಾರಿಗೂ ಗಮನವಿಲ್ಲ. ಆದರೆ ಎಕನಾಮಿನ ಬಿಲ್ಡ್ ಮಾಡಬೇಕಂತ ಇದನ್ನು ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಸಂಕೀರ್ತನೆಯನ್ನು ಮಾಡೋ ಮುಖಾಂತರವಾಗಿ, ಎಲ್ಲರೂ ಕೂಡ ಭಕ್ತರಾಗೋ ಮುಖಾಂತರವಾಗಿ ಇದನ್ನು ಖಂಡಿತವಾಗ್ಲೂ ನಾವು ತಡೆಗಟ್ಟಬಹುದು.
ಅದನ್ನೇ ಶ್ರೀಲ ಪ್ರಭುಪಾದ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ಕಡೆ ಏನು ಮಾಡಿದರೆ ಗೋಶಾಲೆಗಳನ್ನು ಅವರು ಮಾಡಿದ್ದಾರೆ. ನಾವು ಕೂಡ ಗೋಸೇವೆಯನ್ನು ಯಾವುದಾದ್ರೂ ಒಂದು ಮುಖಾಂತರವಾಗಿ, ಇವಾಗ ಮುಂದೆ ನಾವು ಕಾರ್ತಿಕ್ ಮಾಸ ಬರುತ್ತೆ, ಗೋಪೂಜಾ ಮಾಡ್ತೀವಿ, ಎಲ್ಲ ಆ ಸಮಯದಲ್ಲಿ ಗೋಸೇವೆ ಮಾಡೋ ಮುಖಾಂತರವಾಗಿ ನಾವು ಕೂಡ ಆ ಗೋವಿನ ರಕ್ಷಣೆಯನ್ನು ನಾವು ತಿಳ್ಕೊಂಡು ಮಕ್ಕಳಿಗೂ ಕೂಡ ನಾವು ಅದನ್ನು ಹೇಳ್ಬೋದು. ಇಷ್ಟು ಈ 7ನೇ ಶ್ಲೋಕದ ಮುಖ್ಯವಾದಂತಹ ತಾತ್ಪರ್ಯ. ಇನ್ನು 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಭೂಲೋಕವು ಕುರುವಂಶದ ರಾಜರ ಭುಜದಂಡದಿಂದ ಸುರಕ್ಷಿತವಾಗಿರುವುದು. ಹೀಗಿರುವಾಗ ಇಂತಹ ಸ್ಥಿತಿಯಲ್ಲಿ ಮೊದಲ ಬಾರಿಗೆ ಕಣ್ಣಲ್ಲಿ ನೀರು ತುಂಬಿ ದುಃಖಿಸುತ್ತಿರುವ ನಿನ್ನನ್ನು ನಾನು ಕಾಣುತ್ತಿರುವೆನು. ಇದುವರೆಗೂ ಈ ಲೋಕದಲ್ಲಿ ರಾಜರ ಉಪೇಕ್ಷೆಯಿಂದ ಯಾರೂ ಕಣ್ಣೀರನ್ನು ಸುರಿಸಿರಲಿಲ್ಲ. ಸರ್ಕಾರದ ಮೊದಲ ಕರ್ತವ್ಯವೆಂದರೆ ಮನುಷ್ಯರ ಮತ್ತು ಪ್ರಾಣಿಗಳ ಪ್ರಾಣ ರಕ್ಷಣೆ. ಇದು ತುಂಬ ಮುಖ್ಯವಾದಂಥ ವಿಷಯ. ಈ ಒಂದು ಶ್ಲೋಕದಲ್ಲಿ ತುಂಬ ಮುಖ್ಯವಾಗಿ ಏನನ್ನ ಹೇಳ್ತಾ ಇದ್ದಂದ್ರೆ, ಅಂದರೆ ಕ್ಷತ್ರಿಯರು, ಕ್ಷತ್ರಿಯರ ನಿಜವಾದ ಕರ್ತವ್ಯ ಏನು ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಸಮಾಜದಲ್ಲಿ ಮನುಷ್ಯರ ರಕ್ಷಣೆ ಮತ್ತು ಪ್ರಾಣಿಗಳ ರಕ್ಷಣೆ ಎರಡು ಕೂಡ ಅವರಿಗೆ ಸಮಾನ. ಇದು ಒಬ್ಬ ರಾಜನ ಮನೋಭಾವನೆ ಆಗಿರಬೇಕು. ಎರಡು ಕೂಡ ಸಮಾನನೇ. ಯಾಕಂದರೆ ಅದು ಮೂಕ ಪ್ರಾಣಿಗಳು. ಒಂದು ಉದಾಹರಣೆಗೆ ತಗೊಳ್ಳಿ, ನಾವು ಯಾರಾದರೂ ಕೂಡ ಇನ್ನೋಸೆಂಟ್ ಮಕ್ಕಳನ್ನು ಕೊಂದರೆ ಅವ್ರಿಗೆ ನಾವೇನು ಮಾಡ್ತೀವಿ? ಅವ್ರಿಗೆ ಭೀಕರವಾದಂತಹ ಮರಣದಂಡನೆ ಇದೆಯಲ್ವಾ? ಅದೇ ಪ್ರಕಾರವಾಗಿ ಮೂಕ ಪ್ರಾಣಿಗಳನ್ನು ಕೊಂದರೂ ಕೂಡ ಅಷ್ಟೇ. ಮಗುಗೂ ಏನು ಹೇಳಕ್ಕೆ ಗೊತ್ತಾಗಲ್ಲ, ಪ್ರಾಣಿಗಳಿಗೂ ಏನು ಹೇಳಕ್ಕೆ ಗೊತ್ತಾಗಲ್ಲ. ಅದನ್ನು ಸಂಹಾರ ಮಾಡಿದ್ದೆ ಆದರೆ ಆ ಒಂದು ನಿಜವಾದ ರಾಜನ ದೃಷ್ಟಿಯಲ್ಲಿ ಎರಡು ಕೂಡ ಒಂದೇ. ಅದೇ ಪ್ರಕಾರವಾಗಿ ಪರೀಕ್ಷಿತ ಮಹಾರಾಜನು ಕೂಡ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಅವರಿಗೆ ದಂಡನೆಯನ್ನು ಕೊಡ್ತಾ ಇದ್ದಾರೆ. ಕ್ಷತ್ತಂದ್ರೆ ರಕ್ಷಣೆಯನ್ನು ಕೊಡಬೇಕು. ಪ್ರಾಣಿಗೆ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ಕೂಡ ಸಮಾನವಾದಂತಹ ರಕ್ಷಣೆಯನ್ನು ಅವರು ಕೊಡಬೇಕು. ಅದು ಅವನ ಮೊದಲ ಆದ್ಯ ಕರ್ತವ್ಯ. ಮತ್ತೆ ಹೇಳ್ತಾ ಇದ್ದಾರೆ ಇಲ್ಲಿ ರಕ್ಷಣೆಯನ್ನು 3 ರೀತಿಯಲ್ಲಿ ಕೊಡ್ತಾರೆ. 3 ರೀತಿಯಲ್ಲಿ ಕ್ಷತ್ರಿಯರು ರಕ್ಷಣೆಯನ್ನು ಕೊಡ್ತಾರೆ. ಮೊದಲನೇದಾಗಿ ಏನಂದರೆ, ಒಂದು ಸ್ಪಿರಿಚುವಲ್ ರಕ್ಷಣೆ, ಆಧ್ಯಾತ್ಮಿಕವಾದಂತಹ ರಕ್ಷಣೆ. ಎರಡನೇದಾಗಿ ಎಥಿಕ್ಸ್ ಮತ್ತು ಮೊರಾಲಿಟಿ, ನೈತಿಕವಾದಂತಹ ರಕ್ಷಣೆ. ಮೂರನೇದಾಗಿ ರಿಲಿಜಿಯಾಸಿಟಿ, ಅಂದರೆ ಧಾರ್ಮಿಕವಾದಂತಹ ರಕ್ಷಣೆ. ಒಬ್ಬ ರಾಜ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಅಂದರೆ ರಾಜಕಾರಣ ಮತ್ತು ರಾಜ್ಯದ ರಾಜರ ಒಂದು ಯಾವ ರೀತಿ ಇರಬೇಕು ಅಂದರೆ ಈ ಒಂದು ಭಾವಾರ್ಥದಲ್ಲಿ ಸಂಪೂರ್ಣವಾಗಿ ಅವರು ಹೇಳ್ತಿದ್ದಾರೆ. ಸೊ 3 ರೀತಿಯಾದಂಥ ರಕ್ಷಣೆಯನ್ನು ನಾವು ಕೊಡಲೇಬೇಕು. ಆಧ್ಯಾತ್ಮಿಕವಾದಂಥ ರಕ್ಷಣೆಯನ್ನು ಕೊಡೋದು ಯಾರು ಅಂದರೆ ಬ್ರಾಹ್ಮಣರು. ಆ ಬ್ರಾಹ್ಮಣರು ಏನು ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯಲ್ಲಿರುವಂಥ ಕೃಷ್ಣ ಪ್ರಜ್ಞೆಯನ್ನು ಅವ್ರು ಏನು ಮಾಡ್ತಾರೆ, ಜಾಗೃತಗೊಳಿಸ್ತಾರೆ. ಅವರನ್ನು ನಿಜವಾಗ್ಲೂ ಕೂಡ ಬ್ರಹ್ಮನ್ ಹಂತಕ್ಕೆ, ನಾನು ಯಾರು ಅನ್ನುವಂಥ ಒಂದು ಹಂತಕ್ಕೆ ಅವರು ಕರ್ಕೊಂಡು ಬರ್ತಾರೆ. ಎರಡನೇದಾಗಿ ಮೊರಾಲಿಟಿ, ನೈತಿಕವಾದಂತಹ ರಕ್ಷಣೆ. ಅದು ಯಾರು ಅಂದರೆ ವೈಶ್ಯರಿಗೆ. ವೈಶ್ಯರು ತಮ್ಮ ವ್ಯವಹಾರಗಳಲ್ಲಿ ಹೇಗಿರಬೇಕು, ಯಾವ ರೀತಿ ಅವ್ರು ನಡ್ಕೋಬೇಕು, ಎಷ್ಟು ಒಂದು ನಿಯತ್ತಂತಾರಲ್ಲ, ಯಾವ ಥರ ಇರಬೇಕು ಅನ್ನೋದನ್ನ ಒಂದು ನೈತಿಕವಾದಂತಹ ರಕ್ಷಣೆ ಯಾರು ಮಾಡಬೇಕಂದ್ರೆ ಅದು ವೈಶ್ಯರು ಮಾಡಬೇಕು. ಮೂರನೇದಾಗಿ ಧಾರ್ಮಿಕವಾದಂತಹ ರಕ್ಷಣೆ ಯಾರು ಮಾಡಬೇಕಂದ್ರೆ ರಾಜರು ಮಾಡಬೇಕು. ಇವ್ರು ಮೂವರು ಯಾರಂದರೆ ನಮ್ಮ ಸಮಾಜದಲ್ಲಿ ಇರುವಂತಹ ನಾಯಕರು. ಈ ಮೂವರ ರಕ್ಷಣೆಯನ್ನು ಯಾರು ಮಾಡಬೇಕಂದ್ರೆ ರಾಜರು ಮಾಡಬೇಕು. ರಾಜರು ಯಾವ ರೀತಿ ಬ್ರಾಹ್ಮಣರ ರಕ್ಷಣೆಯನ್ನು ಮಾಡ್ತಾರೆ? ಅವರಿಗೆ ದಾನ ಕೊಡೋ ಮುಖಾಂತರ ಅವ್ರಿಗೆ ರಕ್ಷಣೆಯನ್ನು ಮಾಡ್ತಾರೆ. ಹೌದಲ್ಲ? ರಾಜರು ಏನು ಮಾಡಬೇಕು? ಬ್ರಾಹ್ಮಣರಿಗೆ ಹೇರಳವಾದಂತಹ ಆ ಕಾಲದ ಬ್ರಾಹ್ಮಣರು, ಬ್ರಹ್ಮಜಾನಾತಿ ಇತಿ ಬ್ರಹ್ಮ, ಓಕೆನಾ? ಸೊ ಅಂಥ ನಿಜವಾದ ಬ್ರಾಹ್ಮಣರಿಗೆ ದಾನ ಕೊಡೋದ್ರ ಮುಖಾಂತರವಾಗಿ ರಾಜ ಅವರಿಗೆ ರಕ್ಷಣೆಯನ್ನು ಮಾಡಬೇಕು. ಎರಡನೇದಾಗಿ ವೈಶ್ಯರಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕಂದ್ರೆ ಅವರಿಗೆ ಗೋವುಗಳನ್ನು ಕೊಡೋ ಮುಖಾಂತರವಾಗಿ, ಭೂಮಿಯನ್ನು ಕೊಡೋ ಮುಖಾಂತರವಾಗಿ, ಅಲ್ಲಿ ಅವರು ಚೆನ್ನಾಗಿ ಬೆಳೆಯನ್ನು ಬೆಳೆಯೋ ಮುಖಾಂತರವಾಗಿ ಅವಳ ರಕ್ಷಣೆಯನ್ನು ಅವ್ರು ಏನು ಮಾಡಬೇಕು. ಇನ್ನು ಶೂದ್ರರಿಗೆ ಫುಡ್ ಶೆಲ್ಟರ್, ಸೊ ಅವರಿಗೆಲ್ಲ ಒಂದು ವಸತಿಯ ವ್ಯವಸ್ಥೆಯನ್ನು, ಆಹಾರದ ವ್ಯವಸ್ಥೆಯನ್ನು ಯಾರು ಮಾಡಬೇಕಂದ್ರೆ ರಾಜನೇ ಮಾಡಬೇಕು. ಈ ಪ್ರಕಾರವಾಗಿ ರಾಜ ಏನು ಮಾಡ್ತಾನಂದರೆ ಇವರಿಗೆ ಎಲ್ಲರ ರಕ್ಷಣೆಯನ್ನು ಕೂಡ ಮಾಡಬೇಕು. ಪರೀಕ್ಷಿತ್ ಮಹಾರಾಜನು ಕೂಡ ಒಬ್ಬ ಮಾದರಿ ರಾಜನಾಗಿ ಇದನ್ನೇ ಮಾಡಿದ. ಯಾವಾಗ ಒಬ್ಬ ರಾಜ, ಯಾವಾಗ ವ್ಯಕ್ತಿಗಳು ಈ ಒಂದು ಶಾಸ್ತ್ರದ ಇವೆಲ್ಲ ಏನು ಅಂದರೆ ಶಾಸ್ತ್ರ ಸಂಹಿತ, ಶಾಸ್ತ್ರದಲ್ಲಿ ಹೇಳುವಂಥ ಯಾವಾಗ ಎಲ್ಲ ಕೆಲಸಗಳನ್ನು ಮಾಡೋದಿಲ್ಲ, ಆವಾಗ ರಾಜ ಏನು ಮಾಡ್ತಾನೆ ಅಂದರೆ ಮೊದಲು ಶಾಸ್ತ್ರದ ಮುಖಾಂತರವಾಗಿ ಜನಗಳಿಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಶಾಸ್ತ್ರ ಯಾವಾಗ ಪರಿಪಾಲನೆ ಮಾಡಲ್ಲ ಅವಾಗ ಏನು ಮಾಡ್ತಾರೆ? ಶಸ್ತ್ರವನ್ನು ಇಡ್ತಾರೆ. ಶಾಸ್ತ್ರಕ್ಕೂ ಶಸ್ತ್ರಕ್ಕೂ ಒಂದೇ ಪದ ಶಸ್ತ್ರ, ಕಾಪಾಡಬೇಕು. ಅರ್ಥ ಆಯ್ತಾ? ಸೊ ಸ್ಕೂಲಲ್ಲೆಲ್ಲ ಹೇಳ್ತಾರಲ್ಲ, ಫಸ್ಟ್ ಏನು ಮಾಡಬೇಕಂದ್ರೆ
ನಾಳೆ ಕೊಟ್ಟಿರೋಂಥ ಹೋಮ್ವರ್ಕ್ನ ನೀವೇನು ಮಾಡ್ಕೋಬೇಕು, ಬರ್ಕೊಂಡು ಹೋಗ್ಬೇಕು. ಬರ್ಕೊಂಡು ಹೋದರೆ ಅವ್ರಿಗೇನಾಗುತ್ತೆ, ಅಪ್ರಿಷಿಯೇಷನ್. ಸರಿನಾ? ಶಾಸ್ತ್ರೋಕ್ತವಾಗಿ ಹೊಗಳ್ತಾರೆ, ಓಹ್ ಪಾರ್ಥು, ಓ ವರ್ಷಿತ್, ಎಷ್ಟು ಚೆನ್ನಾಗಿ ಒಳ್ಳೆ ಮಕ್ಕಳಪ್ಪ ಅವರೆಲ್ಲ, ಬುದ್ಧಿವಂತರಪ್ಪ ಅಂತ ಅವ್ರು ಏನು ಮಾಡ್ತಾರೆ, ಹೊಗಳ್ತಾರೆ. ಅದೇ ಹೋಮ್ವರ್ಕ್ ಬರ್ಕೊಂಡು ಹೋಗಿಲ್ಲ ಅಂದ್ಕೊಳ್ಳಿ, ಮಿಸ್ ಹೇಳಿದ ಮಾತು ಕೇಳಿಲ್ಲ, ಹೋಮ್ವರ್ಕ್ ಬರ್ಕೊಂಡು ಹೋಗಿಲ್ಲ ಅಂತ ಏನು ಮಾಡ್ತಾರೆ, ಬೆತ್ತ ತಗೊಳ್ತಾರೆ. ಅದು ಶಸ್ತ್ರ, ಇದು ಶಾಸ್ತ್ರ. ಅರ್ಥ ಆಯ್ತಾ? ಅದು ನೋಡಿ, ಪರೀಕ್ಷಿತ್ ಮಹಾರಾಜ್ಗೆ ಎರಡೂ ಗೊತ್ತಿತ್ತು, ಯಾವುದು ಶಸ್ತ್ರ ಯಾವುದು ಶಾಸ್ತ್ರ. ಶಾಸ್ತ್ರದ ಪ್ರಕಾರವಾಗಿ ಗೋವಿನ ರಕ್ಷಣೆ ಮಾಡಬೇಕಾಗಿತ್ತು, ಅವರಿಗೆ ಏನಿತ್ತು, ಬಹುಮಾನ ಇತ್ತು. ಆದರೆ ಅದೇ ಶಾಸ್ತ್ರದ ಪ್ರಕಾರವಾಗಿ ಕಲಿ ಏನು ಮಾಡ್ತಾ ಅಂದರೆ, ಗೋವಿಗೆ ಏನು ಮಾಡ್ತಿದ್ದಾನೆ, ನೋವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ದಂಡನೆ, ಅವನಿಗೆ ಶಾಸ್ತ್ರ ಬದಲಾಗಿ ಶಸ್ತ್ರವನ್ನು ಎತ್ತಿದ್ದಾನೆ. ಸೊ ಈ ಪ್ರಕಾರವಾಗಿ ಮುಖ್ಯವಾಗಿ ರಾಜರಾದವರು ಏನು ಮಾಡಬೇಕಂದ್ರೆ, ಇವರೆಲ್ಲರ ರಕ್ಷಣೆಯನ್ನು ಮಾಡಬೇಕನ್ನೋದು ತುಂಬ ಮುಖ್ಯವಾದಂಥ ವಿಚಾರ. ಅದನ್ನೇ ಪ್ರಭುಪಾದರು ಈ ಒಂದು 8ನೇ ಭಾವಾರ್ಥದಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ಅಂದರೆ ಮನುಷ್ಯರ ಮತ್ತು ಪ್ರಾಣಿಗಳ ನಡುವೆ ತಾರತಮ್ಯ ಇರಬಾರದು, ಪಕ್ಷಪಾತ ಇರಬಾರದು. ಕಲಿಯುಗದಲ್ಲಿ ರಾಜ್ಯದವರೇ ವ್ಯವಸ್ಥಿತವಾಗಿ ನಡೆಸುವ ಪ್ರಾಣಿವಧೆಯನ್ನು ನೋಡುವುದು ಶುದ್ಧವಾದ ಅಂತಃಕರಣವುಳ್ಳವನಿಗೆ ಭೀಕರವೇ ಸರಿ. ಎತ್ತಿನ ಕಣ್ಣಿನಲ್ಲಿ ನೀರನ್ನು ಕಂಡು ಪರೀಕ್ಷಿತ ವಿಷಾದಗೊಂಡನು. ತನ್ನ ಉತ್ತಮ ರಾಜ್ಯದಲ್ಲಿ ಎಂದೂ ನಡೆದಿರದಂತಹ ಸಂಗತಿಗೆ ಆಶ್ಚರ್ಯಪಟ್ಟನು. ಆ ಕಾಲದಲ್ಲಿ ಪ್ರಾಣ ರಕ್ಷಣೆ ಎಂಬುದು ಮನುಷ್ಯರಿಗೂ ಪ್ರಾಣಿಗಳಿಗೂ ಸಮಾನವಾಗಿ ದೊರೆಯುತ್ತಿದ್ದುದು ಅದು ದೇವರ ರಾಜ್ಯದ ರೀತಿ. ಅದು ದೇವರ ರಾಜ್ಯದ ನೀತಿ, ಇದು ದೈತ್ಯರ ರಾಜ್ಯದ ನೀತಿ. ನಾವೇ ಕಳಿಸ್ತಾ ಇರ್ತೀವಿ ಕಸಾಯ. ಇವತ್ತು ಅದಕ್ಕೆ ಒಳ್ಳೆ ಪ್ರೋತ್ಸಾಹ ಇದೆ, ಎಲ್ಲ ಕಾನೂನುಗಳ ಪ್ರೋತ್ಸಾಹ ಇದೆ. ಏನಂದರೆ ಗೋಹತ್ಯೆಗೆ ಇವತ್ತು ಅವರಿಗೆ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಇದು ದೈತ್ಯರ ರಾಜ್ಯದ ರೀತಿ, ಅದು ದೇವರ ರಾಜ್ಯದ ರೀತಿ. ನಿಜವಾಗ್ಲೂ ಶ್ರೀಮದ್ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅದು ನಾವಿದನ್ನು ಹೆಂಗಪ್ಪ ಪರಿಪಾಲನೆ ಮಾಡೋದು, ಪ್ರಾಣಿಗಳನ್ನು ಪಕ್ಷಿಗಳನ್ನು ಜೊತೆಲಿ ಮನುಷ್ಯರನ್ನ ನಾವು ಸಮಾನವಾಗಿ ಹೇಗೆ ನೋಡೋದು? ಸರಿ, ರಾಜಕಾರಣಿಗಳು ಮಾಡ್ತಾ ಇಲ್ಲ, ಹಾಗಾದರೆ ನಮ್ಮ ಪಾತ್ರ ಏನು, ನಾವೇನು ಮಾಡಬೇಕು ಅನ್ನೋಕ್ಕೆ ಶ್ರೀಮದ್ ಭಾಗವತ ಹೇಳುತ್ತೆ ಗೃಹಸ್ಥ ಧರ್ಮವನ್ನು. ಶ್ರೀಮದ್ ಭಾಗವತದಲ್ಲಿ 7ನೇ ಸ್ಕಂದ 12ನೇ ಅಧ್ಯಾಯ 13 ಮತ್ತು 14ನೇ ಶ್ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ, ಗೃಹಸ್ಥ ಧರ್ಮ ಏನು ಹೇಳ್ತಿದೆ ಅಂದರೆ, ಒಬ್ಬ ಗೃಹಸ್ಥನಾದವನು ಎಲ್ಲ ಸಾಕು ಪ್ರಾಣಿಗಳನ್ನು ತನ್ನ ಮಕ್ಕಳಂತನೇ ನೋಡ್ಕೋಬೇಕು. ಸಾಕು ಪ್ರಾಣಿಗಳು ಯಾವ್ದು? ಹಸು, ನಾಯಿ, ಬೆಕ್ಕು, ಗಿಳಿ, ಮೇಕೆ, ಕುರಿ, ಕತ್ತೆ. ಹೌದು, ಇದೆಲ್ಲವನ್ನು ಕೂಡ ನಾವು ಯಾವ ರೀತಿ ಸಾಕಬೇಕಂದ್ರೆ ಸ್ವಂತ ಮಕ್ಕಳ ರೀತಿ ನಾವು ಕಾಪಾಡಬೇಕಂತೆ. ಜೊತೆಲಿ ಇನ್ನೊಂದು ಪದ ಕೂಡ ಅವರು ಉಪಯೋಗಿಸ್ತಾರೆ, ಏನು ಗೊತ್ತಾ, ಇಲಿನೂ ಕೂಡ ಸಾಕಬೇಕಂತೆ. ನಾವೆಲ್ಲ ರ್ಯಾಟ್ ಕಿಲ್ಲರ್ನ ಇಟ್ಟು ಅಭ್ಯಾಸ ಇದೆ, ಆದರೆ ಇಲಿಗೂಟ ಇಟ್ಟು ಅಭ್ಯಾಸ ನಮ್ಗೆ ಯಾರಿಗೂ ಇಲ್ಲ. ಆದರೆ ನಿಜವಾಗ್ಲೂ ಕೂಡ ಇದೊಂದು ಅಭ್ಯಾಸ ಇತ್ತು, ನನಗೂ ಇನ್ನೂ ನೆನಪಿದೆ, ನಮ್ಮ ತಂದೆಯವರು ಮಾಡ್ತಾಯಿದ್ರು. ಹಬ್ಬಗಳಲ್ಲಿ, ಪ್ರತಿ ಅಮಾವಾಸ್ಯೆಗಳಲ್ಲಿ ಮತ್ತು ಪ್ರತಿ ಹಬ್ಬಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಇಲಿಗೆ ಅಂತಲೂ ಕೂಡ ಏನು ಮಾಡ್ತಾರೆ, ಕೆಲವೊಂದು ಕಾಳುಗಳು, ಅದು ಅವರೇ ಕಾಳು ಒಣಗಿರೋದು, ಬೇಯಿಸ್ಬಿಟ್ಟು ಕಾಳುಗಳನ್ನು ಏನು ಮಾಡ್ತಾರೋ ಅದೇ ಇರುವಂಥ ಜಾಗಕ್ಕೆ ಅದನ್ನು ಇಡ್ತಾ ಇದ್ರಂತೆ. ಆವಾಗ ಅದು ಬಂದು ಯಾರು ನನಗೂ ಕೂಡ ಊಟ ಇಟ್ಟಿದೆ ಅದನ್ನು ತಿನ್ಬಿಟ್ಟು ಹೋಗ್ತಾ ಇತ್ತು, ನಮ್ಮ ಬಟ್ಟೆಗಳನ್ನು ಯಾವುದೂ ಕಡಿತಾ ಇರಲಿಲ್ಲ. ಇವತ್ತು ನಾವೇನು ಇಡ್ತಾ ಇಲ್ಲ, ಎಲ್ಲ ಕಡ್ದು ಹೋಗ್ತಾ ಇದೆ. ಅಂದರೆ ಇದು ತಮಾಷೆ ವಿಚಾರ ಅಲ್ಲ, ನಿಜವಾಗ್ಲೂ ಕೂಡ ಗೃಹಸ್ಥನಾದವನು ಎಲ್ಲ ಸಾಕು ಪ್ರಾಣಿಗಳನ್ನು ತನ್ನ ಮಕ್ಕಳಂತಲೇ ಕಾಪಾಡಬೇಕಂತೆ. ಒಬ್ಬ ಗೃಹಸ್ಥನೇ ಈ ರೀತಿ ಮಾಡಬೇಕಂದ್ರೆ ರಾಜನಾದವನು ಏನು ಮಾಡಬಾರ್ದು? ಇಮ್ಯಾಜಿನ್ ಮಾಡಿ, ಇಡೀ ಭಾರತ ದೇಶದಲ್ಲಿ 130 ಕೋಟಿ ಜನ ಎಲ್ಲರೂ ಕೂಡ ಪ್ರಾಣಿಗಳ ಮೇಲೆ ದಯೆ ಇಟ್ಕೊಂಡು ಎಲ್ಲರೂ ಕೂಡ ಪ್ರಾಣಿ ರಕ್ಷಣೆಯನ್ನು ಮಾಡಿಕೊಂಡಿದ್ರೆ ಆ ದೇಶ ಯಾವ ರೀತಿ ಇರುತ್ತೆ? ಕನಿಷ್ಠ ಗೋವಿನ ರಕ್ಷಣೆಯನ್ನಾದರೂ ಮಾಡಿದ್ರೆ ಆ ದೇಶ ಯಾವ ರೀತಿ ಇರುತ್ತೆ? ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ. ಅದನ್ನು ಮಾಡಿದವರು ಯಾರು ಅಂದರೆ ಪರೀಕ್ಷಿತ್ ಮಹಾರಾಜ. ಹಾಗಾಗಿ ಅವನನ್ನು ರಾಜ ಋಷಿ ಅಂತ ಕರೀತಾರೆ. ಸೊ ಈ ಪ್ರಕಾರ 8ನೇ ಶ್ಲೋಕದಲ್ಲಿ ಏನಿದ್ರು, ದೇವರ ರಾಜ್ಯದ ರೀತಿಯನ್ನು ಜೊತೆಲಿ ದೈತ್ಯರ ರಾಜ್ಯದ ರೀತಿಯನ್ನು ಅವರು ಹೇಳಿದರು. ಇನ್ನು 9ನೇ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕ. ಈ ಒಂದು 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮಾ ಸೌರಭೇ ಯಾತ್ರ ಶುಚೋ ವೇತುತೆ ವೃಷಲಾಯ ಭಯಂ ಮಾ ರೋಧೀರೆಂಬ ಭದ್ರಂತೆ ಕಲಾನಂ ಮೈಶಸ್ತರಿ. ಹೇ ಸುರಭಿ ಆಕಳ ಮಗನೇ, ನನ್ನ ರಾಜ್ಯದಲ್ಲಿ ನೀನು ಶೋಕ ಪಡಬೇಡ, ಈ ಅಧಮ ಶೂದ್ರನಿಂದಾಗಿ ಭಯಪಡದಿರು.
ಎಲೆ ಗೋಮಾತೆಯೇ, ನಾನು ಶಾಸಕನಾಗಿರುವಾಗ ಮತ್ತು ಮತ್ಸರಿಗಳನ್ನು ದಮನ ಮಾಡುತ್ತಿರುವಾಗ ನೀನು ಅಳಬೇಕಾಗಿಲ್ಲ, ನಿನಗೆ ಎಲ್ಲ ವಿಧದಲ್ಲಿಯೂ ಶುಭವಾಗುವುದು. 7ನೇ ಶ್ಲೋಕದಲ್ಲಿ ಏನು ಮಾತಾಡಿದ್ರು ಅಂದರೆ, ಗೋವಿನ ಹತ್ರ ಚರ್ಚೆ, ಯಾರು ನೀನು, ಯಾಕೆ ಇಂಥ ಪರಿಸ್ಥಿತಿಗೆ ಬಂದಿದ್ಯಾ, ನಿನಗೆ ಏನಾಯಿತು, ಯಾಕೆ ಇಷ್ಟೆಲ್ಲ ನೀವು ಒದ್ದಾಡ್ತಾ ಇದೆ ಅಂತ ಮೊದಲು ಪ್ರಶ್ನೆ ಮಾಡಿದ್ರು. 8ನೇ ಶ್ಲೋಕದಲ್ಲಿ ಏನು ಚರ್ಚೆ ಮಾಡಿದ್ರು ಅಂದರೆ, ದೈವ ರೀತಿಯ ನಾಗರಿಕತೆ, ರಾಜ್ಯದ ರೀತಿಯನ್ನು, ಜೊತೆಲಿ ದೈತ್ಯರ ರಾಜ್ಯದ ರೀತಿಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಯಾರು ಗೋವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು, ಯಾರು ಗೋವಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂತ. ಈಗ ಏನು ಮಾಡ್ತಾ ಇದ್ದಾರೆ, ರಾಜ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಮುಖ್ಯವಾಗಿ 2 ಪದವನ್ನು ಪ್ರಭುಪಾದ ಹೈಲೈಟ್ ಮಾಡ್ತಾರೆ. ಮಾ ಮೊದಲನೇ ಪದ, ಮಾ ಮೊದಲನೇ ಪದ. 3ನೇ ಪದ ಏನಂದರೆ ಶುಚಃ, ಮಾ ಶುಚಃ. ಮಾ ಅಂದರೆ ಏನಂದರೆ ಕೂಡದು, ಅಂದರೆ ಕೂಡದು ಅಂದರೆ ಭಯ, ಕೂಡದು ಅಂತ. 2ನೇದಾಗಿ ಶುಚಃ ಅಂದರೆ ದುಃಖ ಪಡುವುದು. ಪರೀಕ್ಷಿತ್ ಮಹಾರಾಜ್ ಅಂತಾನೆ, ಮಾ ಶುಚಃ, ನೀನು ದುಃಖ ಪಡಬೇಡ, ನೀನು ಭಯ ಪಡಬೇಡ ಅನ್ನೋಂಥ ಆಶ್ವಾಸನೆಯನ್ನ ಪರೀಕ್ಷಿತ್ ಮಹಾರಾಜ್ ಯಾರಿಗೆ ಕೊಡ್ತಾ ಇದ್ದಾರೆ, ಗೋವಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ಸೌರಭೇ ಯಾತ್ರಾ, ಸೌರಭೇ ಯಾತ್ರಾ, ಸೌರಭೇಯ. ಸೌರಭೇಯ ಅಂದರೆ ಎಲ್ಲ ಎತ್ತುಗಳಿಗೆ, ಎಲ್ಲ ಗೋಗಳು ಯಾರ ಮೂಲದವರು ಅಂದರೆ ಸುರಭಿ ಹಸುವಿನ ಮೂಲದವರು. ಹಾಗಾಗಿ ಅಲ್ಲಿ ಹೆಸರು ಏನಂದ್ರೆ ಸೌರಭೇಯ. ಕೌಂತೇಯ ಅಂದರೆ ಯಾರು, ಅರ್ಜುನ. ಯಾವ ಪ್ರಕಾರವಾಗಿ ಅಲ್ಲಿ ಕೌಂತೇಯ ಅಂತ ಹೆಸರು ಹೇಳ್ಬಿಟ್ಟು ನೀನು ಕುಂತಿಯ ಮಗ ಅಂತ ಹೇಳಿದ್ದು, ಇಲ್ಲಿ ಸೌರಭೇಯ ಅಂತ ಹೆಸರು ಹೇಳ್ಬಿಟ್ಟು ನೀನು ಸುರಭಿಯ ಮಗ ಅಂತ ಹೇಳಿದ್ರು. 2ನೇದಾಗಿ ಹಸುವಿಗೆ, ಗೋವಿಗೆ, ಎತ್ತಿಗೆ ಸೌರಭೇಯ ಅಂತ ಕರೆದ್ರು. ಆದರೆ ಗೋವಿಗೆ ಏನಂತ ಕರೆದ್ರು ಅಂದರೆ ಅಂಬಾ ಅಂತ ಕರೆದ್ರು. ಅಂಬಾ ಅಂದರೆ ಅಮ್ಮ, ಗೋಮಾತೆ ಅಂತ ಕರೆದ್ಬಿಟ್ಟು ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಮಾತನ್ನು ಹೇಳ್ತಿದ್ದಾರೆ, ಮಾ ಶುಚಃ, ನೀನು ದುಃಖ ಪಡಬೇಡ, ಭಯ ಪಡಬೇಡ. ಇದೇ ಮಾತನ್ನ, ಮಾ ಶುಚಃ ಅನ್ನೋ ಮಾತನ್ನ ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಹೇಳಿದ್ದಾರೆ. 18ನೇ ಅಧ್ಯಾಯದಲ್ಲಿ. ಯಾರಿಗಾರು ನೆನಪಿದ್ಯಾ ಯಾವ ಶ್ಲೋಕದಲ್ಲಿ ಅಂತ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಲ್ಲಿ ಭಗವಂತ ಅರ್ಜುನಿಗೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ಏನು ಮಾಡ್ತಿದ್ದೆ ಅಂದರೆ, ನಾನು ರಕ್ಷಣೆಯನ್ನು ಕೊಡ್ತೀನಿ, ನೀನು ಭಯ ಪಡಬೇಡ, ನೀನು ದುಃಖ ಪಡಬೇಡ ಅಂತ ಅಲ್ಲಿ ಹೇಳಿದ್ರು. ಆ ಒಂದು ಭಗವಂತನ ಶುದ್ಧ ಭಕ್ತನಾದಂಥ ಪರೀಕ್ಷಿತ ಇಲ್ಲಿ ಹೇಳ್ತಾ ಇದ್ದಾರೆ ಮಾ ಶುಚಃ, ಗೋವಿಗೆ ಹೇಳ್ತಾ ಇದ್ದಾರೆ ನಾನು ನಿನ್ನ ಕಾಪಾಡ್ತೀನಿ. ಯಾರಿಂದ ಕಾಪಾಡ್ತೀನಿ ಅಂದರೆ ಕಲಾನಾಮ್, ಈ ಒಂದು ಶೂದ್ರ ಇದನ್ನೆಲ್ಲ ಅವರಿಂದ ನಾನು ಕಾಪಾಡ್ತೀನಿ. ಯಾವ ರೀತಿ ಕಾಪಾಡ್ತೀರಾ ಅಂದರೆ ಅದಕ್ಕೆ ಶಾಸ್ತ್ರಿ, ನನ್ನ ಶಾಸನ ಇದು, ನಾನು ರಾಜನಾಗಿದ್ದೇನೆ, ಧರ್ಮಿಷ್ಠರಾದಂತಹ ಧರ್ಮರಾಜನ ವಂಶದಂತಹ ರಾಜ ನಾನಿಲ್ಲಿದ್ದೀನಿ, ನಾನು ಕಾಪಾಡ್ತೀನಿ, ನನ್ನ ಶಾಸನದಿಂದ ಕಾಪಾಡ್ತೀನಿ ಅಂತ ನಿಜವಾದ ರಾಜನಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಗೋವಿಗೆ ಅವರು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಭದ್ರತೆ, ನಿನಗೆ ಶುಭವಾಗುತ್ತೆ, ಹೆದರಬೇಡ. ಸೊ ಈ ಪ್ರಕಾರವಾಗಿ ಈ ಒಂದು ಭಾವಾರ್ಥದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಗೋವಿಗೆ ನಾನು ರಕ್ಷಣೆಯನ್ನು ಕೊಡ್ತೀನಿ ಅಂತ ಪರೀಕ್ಷಿತ್ ಮಹಾರಾಜ್ ಹೇಳಿದರೆ, ಅದೇ ಪ್ರಕಾರವಾಗಿ ಎಲ್ಲಿ ಗೋವಿನ ರಕ್ಷಣೆ ಇರುತ್ತಲ್ಲ ಅಲ್ಲಿ ಖಂಡಿತವಾಗ್ಲೂ ಕೂಡ ಶಾಂತಿ ಇರುತ್ತೆ, ಸಮೃದ್ಧಿ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಎಲ್ಲಿ ಗೋವಿಗೆ ರಕ್ಷಣೆ ಇರೋದಿಲ್ಲೋ ಅಲ್ಲಿ ಅಶಾಂತಿ, ಅಕಾಲ ಮೃತ್ಯು. ತುಂಬ ಮುಖ್ಯವಾಗಿ ಏನಿರ್ತಾನೆ, ಅಕಾಲ ಮೃತ್ಯು ಇರುತ್ತೆ. ನಿಮಗೆಲ್ಲ ಒಂದು ಕಥೆನ ಕೇಳಿರ್ತೀರ. ದ್ವಾರಕಾಪುರದಲ್ಲಿ ಒಮ್ಮೆ ಬ್ರಾಹ್ಮಣ ಇರ್ತಾನೆ. ಬ್ರಾಹ್ಮಣನ ಮಗ, ಆ ಕಾಲ ಏನಂದರೆ ಯಾರು ಕೂಡ ಅಕಾಲ ಮೃತ್ಯು ಆಗೋ ಆಗಿಲ್ಲ. ಎಲ್ಲರೂ ಕೂಡ ಆ ಸಮಯದಲ್ಲೇ, ಇನ್ನೂ ಹೇಳ್ಬೇಕಂದ್ರೆ ಸತ್ಯಯುಗದಲ್ಲೆಲ್ಲ ಹೆಂಗಂದ್ರೆ ಅವ್ರು ಇಷ್ಟಪಟ್ಟ ಮೇಲೆ ಅಂತ ಅವ್ರು ಸಾಯೋದು, ಅವ್ರು ಇಷ್ಟಪಟ್ಟ ಮೇಲೆ ಅವ್ರು ಸಾಯ್ತಾ ಇದ್ದಿದ್ದು. ಆದರೆ ಆ ದ್ವಾಪರ ಯುಗದಲ್ಲಿ ಅಕಾಲ ಮೃತ್ಯು ಅಂದರೆ ಆ ವಿಷಯನೇ ಇಲ್ಲ. ಅದು ಎಲ್ಲರೂ ಒಂದು ಅಕಾಲ ಮೃತ್ಯು ಅಂದರೆ ಅದು ಟಿ ವಿ ನೈನಲ್ಲಿ ಹೆಡ್ಲೈನ್ಸಲ್ಲಿ ಫಸ್ಟ್ ಹೆಡ್ಲೈನ್, ಅದು ಪೇಪರ್ಲಿ ಫಸ್ಟ್ ಹೆಡ್ಲೈನ್ ಅಕಾಲ ಮೃತ್ಯು. ಇವತ್ತು ನಾವು ನೋಡೋ ಹಾಗಿಲ್ಲ, ಇಡೀ ಪೇಪರ್ ತುಂಬ ಅದೇ ಮೃತ್ಯು ಇರುತ್ತೆ. ಆವಾಗ ಬ್ರಾಹ್ಮಣ ಕೇಳ್ತಂತ ರಾಜನನ್ನು, ಅಕಾಲ ಮೃತ್ಯುಗೆ ಕಾರಣ ಏನಂದರೆ ಆ ಒಂದು ರಾಜ್ಯದ ರಾಜ, ಆ ರಾಜನಿಂದನೇ ಇವತ್ತು ಅಕಾಲ ಮೃತ್ಯು ಆಗಿದೆ ಅಂತ ಹೋಗಿ ನೇರವಾಗಿ ರಾಜನನ್ನು ದಂಡಿಸುವಂತಹ ಪರಿಸ್ಥಿತಿ ಇತ್ತು. ಆದರೆ ಎಲ್ಲಿ ಗೋವಿನ ರಕ್ಷಣೆ ಇರುತ್ತಲ್ವಾ ಅಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಅಕಾಲ ಮೃತ್ಯು ಇದು ಯಾವುದು ಕೂಡ ಆಗೋದಿಲ್ಲ. ಹಾಗಾಗಿ ಹಿಂದೆ ಎಲ್ಲ ಏನು ಬೇಡ, ಈಗಲೂ ಕೂಡ ತುಂಬ ಒಂದು 500-600 ವರ್ಷಗಳಿಂದ ನಾನು ಪುಸ್ತಕದ ಇತಿಹಾಸದಲ್ಲಿ ಕೇಳ್ಪಟ್ಟಿದ್ದು, ಯಾವಾಗ ಈ ಚೇರ, ಚೋಳರು, ಪಾಂಡ್ಯರು ಇವರೆಲ್ಲ ಇದ್ದಂತಹ ಕಾಲದಲ್ಲೂ ಕೂಡ ಎಲ್ಲರಿಗೂ ಕೂಡ ಸಮಾನವಾದಂಥ ನ್ಯಾಯ ಇತ್ತಂತೆ. ಅವರೆಲ್ಲರೂ ಕೂಡ ರಾಜ್ಯದ ಹೊರಾಂಗಣದಲ್ಲಿ ಒಂದು ಬೆಲ್ಲನ್ನು ಕಟ್ಟಿರೋರಂತೆ. ಯಾರು ಬಂದು ಬೆಲ್ಲ ಹೊಡೆದ್ರೆ, ಓ ಯಾರಿಗೋ ಇಲ್ಲೇನೋ
ಸಮಸ್ಯೆ ಇದೆ, ನಾನು ಅವ್ರಿಗೆ ಉತ್ತರ ಕೊಡಬೇಕಂದ್ರೆ ರಾಜ ತಕ್ಷಣ ಬರೋನಂತೆ. ಗೋವುಗಳು ಕೂಡ ಬರ್ತಾ ಇದ್ದಂತೆ, ನನಗೂ ನ್ಯಾಯ ಬೇಕು ಅಂತ. ಅಂತಹ ರಾಜ್ಯ ಭಾರತ ದೇಶದಲ್ಲಿ ನಮ್ಮದು. ಆದರೆ ಇವತ್ತು ಪರಿಸ್ಥಿತಿ ಬೇರೆ ರೀತಿಯೇ ಇದೆ. ಸೊ ನಾವೇನು ಮಾಡಬೇಕಂದ್ರೆ, ಈ ಒಂದು ಪರೀಕ್ಷಿತ ಮಹಾರಾಜನ ಮಾದರಿಯಲ್ಲಿ ಶ್ರೀಲ ಪ್ರಭುಪಾದರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಗೋವಿನ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡಬೇಕು. ಸಾಧ್ಯವಾದಷ್ಟು ಹಬ್ಬ ಹರಿದಿನಗಳಲ್ಲಾದರೂ ಕೂಡ ಗೋ ಸೇವೆಯನ್ನು, ಗೋಪೂಜೆಯನ್ನು ಮಾಡಬೇಕು. ಸದಾ ಬೆಳಿಗ್ಗೆ ಎದ್ದು ಗೋಮಾತೆಯನ್ನು ನೆನಿಬೇಕು. ಈ ಪ್ರಕಾರವಾಗಿ ಮಾಡ್ತಾ ಒಂದು ಮಟ್ಟಕ್ಕಾದರೂ ಕೂಡ ನಾವೇನು ಮಾಡ್ಬೋದು, ಮುಂದೆ ನಾವು ಅದಕ್ಕೆ ಈ ಒಂದು ಪ್ರಾಮುಖ್ಯತೆಯನ್ನು, ತಿಳುವಳಿಕೆಯನ್ನು ಪಡೆದು ನಾವು ಕೂಡ ಮನೆಗಳಲ್ಲಿ ಸುಭಿಕ್ಷವಾಗಿರ್ಬೋದು ಅಂತ ಒಂದು ಮಾತನ್ನು ಹೇಳ್ತಾ ಈ ಒಂದು ಭಾಗವತದ ತರಗತಿಯನ್ನು ಈಗ ನಾವಿಲ್ಲಿ ಮುಕ್ತಾಯವನ್ನು ಮಾಡೋಣ. ಇನ್ನು ಒಂದು ವಿಚಾರ ಇತ್ತು, ಕಾರ್ತಿಕ ಮಾಸದ ವಿಶೇಷ ಮತ್ತು ಆಚರಣೆ. ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತಾ 9:50ಗೆ ಸೆಷನ್ ಎಂಡ್ ಮಾಡ್ತೀವಿ. ಕಾರ್ತಿಕ ಮಾಸ ಯಾವಾಗ ಶುರು ಆಗುತ್ತೆ? ಈ 2025 ಕಾರ್ತಿಕ ಮಾಸ ಯಾವಾಗ ಶುರು ಆಗುತ್ತೆ? ಹುಣ್ಣಿಮೆಯಿಂದ. ಡೇಟ್ ಯಾರಾದ್ರೂ ನೆನಪಿದೆಯಾ? ಯಾರಾದ್ರೂ ಕಾಯ್ತಾ ಇದ್ದೀರಾ? ಕಾರ್ತಿಕ ಮಾಸಕ್ಕೋಸ್ಕರ ಯಾರಾದ್ರೂ ಕಾಯ್ತಾ ಇದ್ದೀರಾ? ಅಕ್ಟೋಬರ್ 6ರಿಂದ ನವೆಂಬರ್ 5ನೇ ತಾರೀಕು ಕೂಡ ಏನು ಅಂದರೆ ಅದು ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಅಂದರೆ ಏನೆಲ್ಲ ನೆನಪಾಗುತ್ತೆ ನಮಗೆ? ಕಾರ್ತಿಕ, ಓಕೆ, ದೀಪೋತ್ಸವ, ಆಮೇಲೆ ದಾಮೋದರ ಮಾಸ, ಆಮೇಲೆ ಆರತಿ, ದಾಮೋದರ ಇಲೆಗಳು, ದಾಮೋದರ ಅಷ್ಟಕ, ಆಮೇಲೆ ಇನ್ನೇನೇನೆಲ್ಲ ಹಬ್ಬ ಬರುತ್ತೆ ಕಾರ್ತಿಕ ಮಾಸದಲ್ಲಿ. ತುಳಸಿ ಹಬ್ಬ ಬರುತ್ತೆ, ದೀಪಾವಳಿ ಹಬ್ಬ ಬರುತ್ತೆ, ಪಟಾಕಿ ಹೊಡಿಬೋದು, ಆಮೇಲೆ ಗೋವರ್ಧನ ಪೂಜೆ ಬರುತ್ತೆ, ಗೀತಾ ಜಯಂತಿ ಬರಲ್ಲ, ಗೋಪಾಷ್ಟಮಿ ಬರುತ್ತೆ. ತುಂಬ ಮುಖ್ಯವಾಗಿ ಗೋಪಾಷ್ಟಮಿನ ಹೇಳಿದ್ನಲ್ಲ, ಕೃಷ್ಣನ್ಗೆ ಏನು ಕೆಲಸ? ಅಮ್ಮನೋಗಿ ಕೇಳ್ದೆ, ಅಮ್ಮ ನನಗೊಂದು ಕೆಲಸ ಕೊಡಿ. ಏನು ಕೆಲಸ? ನಾನು ಗೋವುಗಳನ್ನು ಸಾಕಬೇಕು. ಯಾಕಂದರೆ ಕೃಷ್ಣನಿಗೆ ತುಂಬ ಪ್ರೀತಿ ಪಾತ್ರ, ನಮಗೆಲ್ಲ ತುಂಬ ಪ್ರೀತಿ ಪಾತ್ರವಾದಂಥ ಒಂದು ಏನಾರು ಏನಂತಾರೆ ಹೆಸರಿತ್ತಂದರೆ, ಪ್ರೀತಿ ಪಾತ್ರ ಅಂತ ಒಂದು ವರ್ಡ್, ಒಂದು ಹೆಸರಿತ್ತಂದ್ರೆ ಏನು ಮಾಡಿ ಎಲ್ಲರಿಗೂ ಅದನ್ನೇ ಪಾಸ್ವರ್ಡ್. ಹೌದಲ್ಲ? ನಾವೆಲ್ಲ ಹಂಗೆ ಮಾಡ್ತೀವಿ. ಮೊಬೈಲ್ ಪಾಸ್ವರ್ಡು, ಲ್ಯಾಪ್ಟಾಪ್ ಪಾಸ್ವರ್ಡು, ವಾಟ್ಸಪ್ ಪಾಸ್ವರ್ಡ್. ಏನಂದರೆ ನಮ್ಗೆ ಏನು ತುಂಬ ಪ್ರೀತಿ ಪಾತ್ರ ಅಂತ ಹೆಸರಿದ್ರೆ ಅದರ ಪಾಸ್ವರ್ಡ್ ಇಟ್ಟಿದ್ದೀವಿ. ಹಂಗೆ ಕೃಷ್ಣ ಕೂಡ ಪಾಸ್ವರ್ಡ್ ಇಟ್ಕೊಂಡಂತೆ. ಅವನು ಎಲ್ಲ ಹೆಸರು ಕೂಡ ಗೋ ಸೇರ್ಕೊಂಡು, ಗೋಪಾಲ, ಗೋವಿಂದ, ಗೋವರ್ಧನ, ಗೋಪಿ ಜನಜಾರ, ಈ ಪ್ರಕಾರವಾಗಿ ಎಲ್ಲ ಪಾಸ್ವರ್ಡ್. ಅದು ಕಾರ್ತಿಕ ಮಾಸದಲ್ಲಿ. ಶಿಶಿ ರಾಧಾ ಮಾಧವ ಅಷ್ಟಸಖಿ ವೃಂದಕಿ. ಈ ಪ್ರಕಾರವಾಗಿ ಇಡೀ ಇಷ್ಟೆಲ್ಲ ಕಾರ್ತಿಕ ಮಾಸದಲ್ಲಿ ಇಷ್ಟೊಂದು ಮಹತ್ವ ಇದೆ. ಶಾಸ್ತ್ರ ಹೇಳುತ್ತೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಮಾಡಿದಂಥ ಪ್ರತಿಯೊಂದು ಪಾಪ ಪುಣ್ಯಕ್ಕೂ ಕೂಡ ನಷ್ಟ ಇದೆ ಅಂತ. ಪ್ರತಿ ಪಾಪ ಪುಣ್ಯಕ್ಕೂ ಕೂಡ ನಷ್ಟ ಇದೆ, ಅದು ನಶಿಸಿ ಹೋಗುತ್ತೆ. ಆದರೆ ಕಾರ್ತಿಕ ಮಾಸದಲ್ಲಿ ಮಾಡಿರುವಂತಹ ಯಾವುದೇ ವ್ರತ, ಯಾವುದೇ ತಪ, ಯಾವುದೇ ಕ್ರಿಯೆ, ಯಾವುದೇ ಕೆಲಸ ಅದಕ್ಕೆ ನಷ್ಟ ಇರುವಂತೆ. ಯಾಕೆ ಅಂದರೆ ಕೃಷ್ಣನಿಗೆ ತುಂಬ ಇಷ್ಟವಾದಂತಹ ಮಾಸ, ಕೃಷ್ಣನ ಬಾಲಲೀಲೆಗಳು ಅಪಾರವಾಗಿ ನಡೆದಂತಹ ಮಾಸ. ಯಾಕಂದರೆ ಈ ಒಂದು ಕಾರ್ತಿಕ ಮಾಸದ ಅಧಿಷ್ಠ ದೇವತೆ ಯಾರು ಹೇಳಿ? ರಾಧಾರಾಣಿ. ರಾಧಾರಾಣಿ ಕೃಷ್ಣನಿಗೆ ತುಂಬ ಇಷ್ಟ ಅಲ್ವಾ? ಹಾಗಾಗಿ ಈ ಒಂದು ಕಾರ್ತಿಕ ಮಾಸ ಕೂಡ ರಾಧಾರಾಣಿಗೆ ತುಂಬ ತುಂಬ ಇಷ್ಟ. ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಮಾಡುವಂಥ ಎಲ್ಲ ವ್ರತಗಳನ್ನು ಯಥೇಚ್ಛವಾಗಿ ಮಾಡೋದ್ರಿಂದ ಏನಾಗುತ್ತಂದರೆ ನಮಗೆ ಅಷ್ಟೊಂದು ಭಕ್ತಿ ಸೇವೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಏನಾಗುತ್ತಂದರೆ ಅದು ಸುಭಿಕ್ಷತೆಯನ್ನು ನಮಗೆ ಕೊಡುತ್ತೆ. ಹಾಗಾಗಿ ಏನು ವ್ರತಗಳನ್ನು ಆಚರಣೆ ಮಾಡೋದು ತುಂಬ ಸರಳವಾಗಿ ಹೇಳಿದ್ದೀನಿ. ಮುಂದಿನ ವಾರ ಕಾರ್ತಿಕ ಮಾಸದ ಆಚರಣೆ ಮತ್ತು ವಿಶೇಷ ವ್ರತದ ಆಚರಣೆ ಮತ್ತು ಅದರ ಫಲಗಳೇನನ್ನ ಮುಂದಿನ ವಾರ ಬಹುಶಃ ನಾನೇ ಬರಬಹುದು. ಸೊ ಆ ವಾರ ನಾವು ಫುಲ್ ಡೀಟೇಲಾಗಿ ಹೋಗೋಣ. ಆದರೆ ಇವತ್ತು ಜಸ್ಟು ಕಾರ್ತಿಕ ಮಾಸ ಯಾವಾಗ ಶುರು ಆಗುತ್ತೆ? ಅಕ್ಟೋಬರ್ 6. ಯಾವಾಗ ಎಂಡ್ ಆಗುತ್ತೆ? ನವೆಂಬರ್ 5. ಕಾರ್ತಿಕ ಮಾಸ ಯಾರಿಗೆ ತುಂಬ ಇಷ್ಟ? ಕೃಷ್ಣನಿಗೆ. ಕಾರ್ತಿಕ ಮಾಸದ ಅಧಿಷ್ಠ ದೇವತೆ ಯಾರು? ರಾಧಾರಾಣಿ. ಎಷ್ಟೊಂದು ಲೀಲೆಗಳು ನಡೆದಿರುವಂತಹ ಇದು ಮುಖ್ಯವಾಗಿ ದಾಮೋದರ ಲೀಲೆ. ಓಕೆನಾ? ಸೊ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಏನೇ ಮಾಡಿದ್ರು ಅದಕ್ಕೆ ಫಲ ಒಂದಕ್ಕೆ 1000 ಪಟ್ಟು ಇರುತ್ತೆ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ನಾವು 5 ವಿಚಾರಗಳನ್ನು ಮಾಡಲೇಬೇಕು ಅಂತ ಪದ್ಮಪುರಾಣ ನಮಗೆ ತಿಳುವಳಿಕೆಯನ್ನು ಕೊಡುತ್ತೆ. ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ಸಂಧ್ಯಾಕಾಲದಲ್ಲಿ ಆ ಒಂದು ದಾಮೋದರನಿಗೆ ತುಪ್ಪದ ಆರತಿಯನ್ನು ನಾವೇನು ಮಾಡಬೇಕಂದ್ರೆ ಬೆಳಗಬೇಕು. ಸ್ಕಂದ ಪುರಾಣ ಹೇಳುತ್ತೆ, ಆ ಬೆಳಗೋ ಮಾತದಲ್ಲಿ ನಮ್ಮೆಲ್ಲ ಎಷ್ಟು ಪಾಪಗಳು ನಷ್ಟವಾಗುತ್ತಂದರೆ ನಾವು ಅಷ್ಟು ಪಾಪ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪಾಪಗಳನ್ನು ಕೂಡ ಅದೇನು ಮಾಡುತ್ತೆ? ನಾಶ ಮಾಡುತ್ತೆ. ಏನು ಮಾಡೋದ್ರಿಂದ? ದಾಮೋದರನಿಗೆ ಏನು ಮಾಡಬೇಕು? ತುಪ್ಪದಿಂದ ಆರತಿಯನ್ನು ಬೆಳಗಬೇಕು ಸಂಧ್ಯಾಕಾಲದಲ್ಲಿ. ಎರಡನೇದಾಗಿ ಏನು ಮಾಡಬೇಕಂದ್ರೆ ದಾಮೋದರ ಅಷ್ಟಕ. ದಾಮೋದರ ಅಷ್ಟಕ ಯಾರು ಬರೆದಿರೋದು?
ಸತ್ಯವ್ರತ ಸತ್ಯವ್ರತ ಮುನಿಗಳು ಬರೆದಿರುವಂತಹ ಒಂದು ದಾಮೋದರ ಅಷ್ಟಕವನ್ನು ನಾವೇನ್ ಮಾಡಬೇಕು ಮನೆಗಳಲ್ಲಿ ಆ ಒಂದು 8 ಪ್ಯಾರೆ ಇರುವಂಥ ಹಾಡನ್ನು ತುಂಬ ಚೆನ್ನಾಗಿದೆ, ಅದನ್ನು ನಾವು ಹಾಡಬೇಕು. ಮೂರನೇದಾಗಿ ಎಲ್ಲ ಭಕ್ತಿ ಸೇವೆನ ಸ್ವಲ್ಪ ನಾವೇನು ಮಾಡ್ಬೇಕಂದ್ರೆ ಹೆಚ್ಚಿಗೆ ಮಾಡಬೇಕು. ಭಕ್ತಿ ಸೇವೆಯಲ್ಲಿ ಯಾವ್ದಾದ್ರು ಮಾಡ್ತಾ ಇರ್ತೀವಿ ನಾವು ಡೈಲಿ ಜಪ ಮಾಡ್ತೀವಿ. 1 ಮಾಲೆ ಜಪ ಮಾಡೋರು 4 ಮಾಲೆ 16 ಮಾಲೆ ಜಪ ಮಾಡೋರು ಇನ್ನು ಸ್ವಲ್ಪ ಹೆಚ್ಚಿಗೆ ಜಪ ನೋಡಿ. ಇನ್ನೂ ಜಪ ಯಾರು ಶುರುನೇ ಮಾಡಿಲ್ಲ, ಯಾರ ಮೇಲೆ ಜಪ ಬ್ಯಾಗಿಲ್ಲ, ಜಪಮಾಲೆ ಇಲ್ಲ. ಎಸ್, ಕಾರ್ತಿಕ ಮಾಸದಲ್ಲಿ ಖಂಡಿತವಾಗ್ಲೂ ಭಗವಂತನ ನಾಮಸ್ಮರಣೆಯನ್ನು ಪ್ರಾರಂಭ ಮಾಡಿ ನಿಜವಾಗ್ಲೂ ಕೂಡ ಅದರ ಫಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರ ಕೂಡ ಮುಖ್ಯವಾಗಿ ಭಗವಂತನ ನಾಮಸ್ಮರಣೆ ನೀವೆಲ್ಲರೂ ಪ್ರಾರಂಭ ಮಾಡಲೇಬೇಕು. ಸೊ ಯಾರ್ಯಾರು ಜಪ ಮಾಡ್ತಾವ್ರೆ ಹೆಚ್ಚಿಗೆ ಮಾಡಿ, ಯಾರು ಇನ್ನೂ ಪ್ರಾರಂಭನೇ ಮಾಡಿರೋ ಕಾರ್ತಿಕ ಮಾಸದಲ್ಲಿ ಅದನ್ನು ಜಪಮಾಲೆ ತೊಗೊಂಡು ಆದಷ್ಟು ಬೇಗ ನೀವು ಅದನ್ನು ಪ್ರಾರಂಭ ಮಾಡಿ ಭಾಗವತವನ್ನು ಹೆಚ್ಚಿಗೆ ಓದಿ ದೇವಸ್ಥಾನಕ್ಕೆ ಹೆಚ್ಚೆಚ್ಚಿಗೆ ಬನ್ನಿ. ಭಗವಂತನ ಬಗ್ಗೆ ಹೆಚ್ಚೆಚ್ಚಿಗೆ ಶ್ರವಣವನ್ನು ನೀವು ಮಾಡಿ. ಮತ್ತು ಧಾಮದ ಯಾತ್ರೆ, ಕಾರ್ತಿಕ ಮಾಸದಲ್ಲಿ ಯಾತ್ರೆಯನ್ನು ಕಂಪಲ್ಸರಿ ಎಲ್ಲರೂ ಹೋಗಬೇಕು. ಈ ಸರಿ ಎಲ್ಲ ಇಸ್ಕಾನ್ ಅನ್ನಪೂರ್ಣೇಶ್ವರ ಅವ್ರನ್ನ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶ್ರೀ ಶ್ರೀ ದ್ವಾರಕಾ ಧಾಮ ಕಿ, ದ್ವಾರಕಾಧೀಶ್ ಕಿ. ಯಾರ್ಯಾರು ಹೋಗ್ತಾ ಇದ್ದಾರೆ ಕೈ ಎತ್ತಿ. ಓಕೆ, ಯಾರ್ಯಾರು ಹೋಗ್ತಿಲ್ವಲ್ಲ ನಾವೇನು ಮಾಡಬೇಕು? ಧಾಮಯಾತ್ರೆಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಹೋಗೋಕೆ ಏನು ಮಾಡ್ಬೇಕಂದ್ರೆ ಆ ಮನಸ್ಸಿನಲ್ಲೇ ಭಗವಂತನನ್ನು, ಆ ವೃಂದಾವನದ ಪರಿಕ್ರಮವನ್ನು, ಧಾಮದ ಪರಿಕ್ರಮವನ್ನು, ದ್ವಾರಕಾಧೀಶನನ್ನು ನಾವೇನು ಮಾಡೋಣ? ಸ್ಮರಣೆಯನ್ನು ಮಾಡೋಣ ದೇವಸ್ಥಾನಕ್ಕೆ ಬಂದು. 4ನೇದಾಗಿ ಏನಂದರೆ ವೈಷ್ಣವರ ಸೇವೆ. ಪ್ರತಿ ದಿವಸ ಸಂಜೆ ನಾವು ಆರತಿಯನ್ನು ಮಾಡ್ತೀವಲ್ವ, ಅದೇ ಪ್ರಕಾರವಾಗಿ ಎಲ್ಲ ವೈಷ್ಣವರನ್ನು, ದೇವಸ್ಥಾನದಲ್ಲಿರುವಂಥ ಭಕ್ತರನ್ನು, ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಎಲ್ಲ ಭಕ್ತರನ್ನು ಖಂಡಿತವಾಗ್ಲೂ ಕೂಡ ಅವರನ್ನು ಬರಮಾಡಿಬಿಟ್ಟು ಅವ್ರ ಕೈಲಿ ತುಪ್ಪದ ದೀಪದಿಂದ ಆ ದಾಮೋದರನಿಗೆ ಆರತಿಯನ್ನು ಬೆಳಗಿಸಿ, ಇದರಿಂದ ಶ್ರೇಷ್ಠವಾದಂತಹ ದಾನ ಕಾರ್ತಿಕ ಮಾಸದಲ್ಲಿ ಮತ್ತೊಂದಿಲ್ಲ. ಹಾಗಾಗಿ ಇದನ್ನು ದೀಪದಾನ ಅಂತಲೇ ಕರೀತಾರೆ. ಸೊ ಹಾಗಾಗಿ ಪ್ರತಿಯೊಂದು ಭಕ್ತಿ ವೃಕ್ಷಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಒಂದು ದಾಮೋದರ ಆರತಿ ಆಗಬೇಕು, ಭಕ್ತರು ಬರಬೇಕು, ದಾಮೋದರ ಅಷ್ಟಕವನ್ನು ಹಾಡಬೇಕು. ಎಲ್ಲ ಇಡೀ ಮನೆಗಳಲ್ಲಿ ಆ ತುಪ್ಪದ ದೀಪದಿಂದ ಆ ಮನೆಯನ್ನು ಬೆಳಗಬೇಕು. ಆ ಮುಖಾಂತರವಾಗಿ ಆ ಮನೆಯಲ್ಲಿ ಸಮೃದ್ಧಿಯನ್ನು ನಾವು ಪಡಿಬೇಕು, ಭಕ್ತಿಯನ್ನು ನಾವು ಪಡಿಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಕಾರ್ತಿಕ ವ್ರತವನ್ನು ಮಾಡೋಕ್ಕೆ ರೆಡಿಯಾಗಿದ್ದೀವಲ್ಲ? ಶ್ರೀ ಶ್ರೀ ಕಾರ್ತಿಕ ದಾಮೋದರ ಮಾಸಕಿ ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನದಲ್ಲಿ ಮುಕ್ತಾಯವನ್ನು ಮಾಡೋಣ. ಹರೇ ಕೃಷ್ಣ. ಏನಾದ್ರು ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಥವಾ ಏನಾದ್ರು ಟೇಕ್ ಅವೇ, ಈ ಒಂದು ಪಾಠವನ್ನು ನಾನು ಕಲಿತೆ ಅಂತ ಏನಾದ್ರು ಇದ್ರೆ ಆ ಟೇಕ್ ಅವೇ ಅಥವಾ ನಿಮ್ಮ ಅನಿಸಿಕೆ ಅಥವಾ ಏನಾದ್ರು ಪ್ರಶ್ನೆ ಇತ್ತಂದ್ರೆ ಯಾರಾದರೂ ಕೇಳ್ಬೋದು. ಎಸ್ ಮಾತಾಡಿ. ಭಯ ಥ್ಯಾಂಕ್ ಯು ಮಾತಾಜಿದು ಒಳ್ಳೆ ಪ್ರಶ್ನೆ, ನಮ್ಮೆಲ್ಲರನ್ನು ಕುರಿತಂತಹ ಪ್ರಶ್ನೆ. ಪದಂ ಯದ್ವಿಪದಂನ ತೇಷಂ. ಪ್ರಭು ಇಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಹೊರಗಡೆ ಹೋಗಿದ ತಕ್ಷಣ ಭಯ, ಈಚೆ ಏನಾಗುತ್ತೋ ಭಯ. ಕೊರೋನಾ ಭಯ ಹೊರಟೋಗಿದೆ ಸದ್ಯಕ್ಕೆ, ಬಟ್ ಆದರೂ ಕೂಡ ಹೊರಗಡೆ ಹೋದರೆ ಯಾವ ಗಾಡಿ ಬಂದ್ಬಿಡುತ್ತೋ ಭಯ, ನಾಳೆ ಕೆಲಸ ಇರುತ್ತೆ ಇರಲ್ವೋ ಭಯ, ರಿಸಲ್ಟ್ ಏನಾಗುತ್ತೋ ಭಯ, ಏನು ರೋಗ ಬಂದ್ಬಿಡ್ತೋ ಭಯ, ಆ ರೋಗ ಬ್ಲಡ್ ರಿಪೋರ್ಟ್ ಕೊಟ್ಟಿದ್ವಿ, ಆ ರಿಪೋರ್ಟ್ ಏನು ಬಂದ್ಬಿಡ್ತೋ ಭಯ. ಹೌದಾ? ರೀಸೆಂಟಾಗಿ ಯಾರಾದರೂ ಹಾಸ್ಪಿಟ್ಲಿಗೆ ಹೋದರೆ ಭಯ, ರೋಗ ಬಂದರೆ ಭಯ ಅಲ್ಲ, ಹಾಸ್ಪಿಟ್ಲಿಗೆ ಹೋದರೆ ಭಯ, ರಿಪೋರ್ಟ್ ಬರ್ತಿರೋದು ಒಂದು ಭಯ ಆದರೆ ಬಿಲ್ ಎಷ್ಟಾಗುತ್ತೆ ಅದು ಇನ್ನೂ ದೊಡ್ಡ ಭಯ. ಹೌದಲ್ವಾ? ಏನು ಮಾಡಬೇಕಂದ್ರೆ ಶ್ರೀಮದ್ ಭಾಗವತ ಒಂದು ಮಾತನ್ನು ಹೇಳ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ. ಅಭಯಂ, ನಾವೆಲ್ಲ ಭಯಭೀತರಾಗಿದ್ದೀವಿ, ಆ ಭಯ ಹೋಗಿ ಅಭಯ ಬರಬೇಕಂದ್ರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ. ಆ ಭಗವಂತನನ್ನ ಕುರಿತು ನಾವೇನು ಮಾಡಬೇಕಂದ್ರೆ ಯಾವಾಗಲೂ ಕೂಡ ಶ್ರವಣ ಮಾಡಬೇಕು. ಶ್ರೋತವ್ಯ ಕೀರ್ತಿತವ್ಯಶ್ಚ, ನಾವು ಶ್ರವಣ ಮಾಡಬೇಕು, ಇನ್ನೊಬ್ಬರಿಗೆ ಭಗವಂತನ ನಾವು ವಿಚಾರವಾಗಿ ಕೀರ್ತಿಯನ್ನು ನಾವು ಹೇಳಬೇಕು. ಜೊತೆಲಿ ಏನು ಮಾಡಿದ್ರೆ ಈ ಎರಡನ್ನ ಯಾವಾಗಲೂ ಸ್ಮರಣೆ. ಅದಕ್ಕೆ ಹೇಳ್ತಾರೆ ಪ್ರಭುಪಾದ, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಜೊತೆಲಿ ಚಾಂಟ್ ಹರೇ ಕೃಷ್ಣ
ಪ್ರೀಚ್ ಹರೇ ಕೃಷ್ಣ. ಒಂದು ನೀವು ಯಾವಾಗಲೂ ಶ್ರವಣ ಮಾಡಿ, ಇನ್ನೊಬ್ಬರಿಗೆ ಅದರದ್ದು ವಿಚಾರವನ್ನು ಹೇಳಿ. ಈ ಎರಡೂ ಮಾಡ್ತಾ ಇದ್ದಿದ್ದು ಯಾರು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ರಹ್ಲಾದ್ ಮಹಾರಾಜ್. ಒಂದು ಯಾವಾಗಲೂ ಸ್ಮರಣೆ, ಇನ್ನೊಂದು ಕಂಡವ್ರಿಗೆಲ್ಲರೂ ಕೂಡ ಏನು ಮಾಡ್ತಿದ್ರು, ಅವರು ಭಗವಂತನ ನಾಮಸ್ಮರಣೆಯನ್ನು ಪ್ರಚಾರ ಮಾಡ್ತಾ ಇದ್ರು. ಚೈತನ್ಯ ಮಹಾಪ್ರಭು ಏನು ಮಾಡ್ತಾ ಇದ್ರು, ಯಾರೇ ಬೇಕೋ ತಾರೇ ಕಹ ಕೃಷ್ಣ ಉಪದೇಶಕ. ನಮ್ಮ ಭಯ ಯಾವಾಗ ದೂರ ಆಗುತ್ತೆ ಅಂದರೆ ಮಾತಾಜಿ, ನೀವು ನಡೆಯಲು ಹೋಗುವಾಗ, ನಡೆಯುವಾಗ, ಉಂಗುವಾಗ, ಮಲಗುವಾಗ, ಏನೇ ಮಾಡುವಾಗಲೂ ಕೃಷ್ಣ 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 ಎಂದು 3 ಬಾರಿ ನೆನೆಯುವು. 3 ಸಲ ಕೃಷ್ಣ ಕೃಷ್ಣ ಅಂತಲ್ಲ, 3 ಸಲ ಅಲ್ಲ. ಅಂದರೆ ಬೆಳಗ್ಗೆ, ಸಂಜೆ ಅಂದರೆ ಶುಭೋದಯದಲ್ಲಿ, ಮಧ್ಯಾಹ್ನದಲ್ಲಿ, ರಾತ್ರಿ 3 ಹೊತ್ತು ಅಂದರೆ 24 hours ಸತತಂ ಕೀರ್ತ ಎಂತೋ ಮಾಮ. ಯಾವಾಗಲೂ ಕೃಷ್ಣನ ಸ್ಮರಣೆ ಇದ್ದರೆ ಅವನಿಗೆ ಭಯನೇ ಇಲ್ಲ. ಹಾಗಾಗಿ ನೀವು ಮಾಡುವಂಥ ಎಲ್ಲ ಕೆಲಸಗಳೊಂದು ಕೆಲಸವೆಂದು ಕೃಷ್ಣ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ಭಯ ಇಲ್ಲ. ನಿಜವಾಗ್ಲೂ ನಮ್ಗೆ ಅಷ್ಟೊಂದು ಕಷ್ಟ ಇಲ್ಲ. ವ್ರಜವಾಸಿಗಳಿಗೆ ಪ್ರತಿದಿನ ಒಬ್ಬರು ಅಟ್ಯಾಕ್ ಮಾಡ್ತಾಯಿದ್ರು. ಒಂದಿನ ಧೇನುಕಾಸುರ, ಅಗಾಸುರ, ಬಕಾಸುರ, ಶಕಟಾಸುರ, ಎಷ್ಟು ಜೊತೆಗೆ ಎಷ್ಟು ಕಷ್ಟಗಳು ಬರ್ತಾಯಿತ್ತು ವ್ರಜವಾಸಿಗಳಿಗೆ. ವ್ರಜವಾಸಿಗಳೆಲ್ಲ ಏನು ಮಾಡ್ತಾಯಿದ್ರು, ಒಂದೇ ಕೆಲಸ, ಏನೇ ಕಷ್ಟ ಬಂದು ಕೃಷ್ಣನವರಷ್ಟೇ, ಕೃಷ್ಣ ಅಲ್ಲಿಂದ ಬರೋದು. ಹಾಗಾಗಿ ನಮಗೆ ಕೃಷ್ಣ ಬರೋದಿಲ್ಲ. ಅರೆ ಕಲಿಕಾಲೆ ನಾಮರೂಪೆ ಕೃಷ್ಣ ಅವತಾರೆ. ಕೃಷ್ಣ ಆಲ್ರೆಡಿ ನಾಮರೂಪದಲ್ಲಿದ್ದಾನೆ. ನಾವೆಲ್ಲ ಏನು ಮಾಡಬೇಕಂದ್ರೆ ಕೃಷ್ಣ ಸ್ಮರಣೆಯನ್ನು ಮಾಡ್ಬೋದಾ? ಯಾವ ರೀತಿ ಮಾಡೋದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಇವತ್ತಿನ ಟೇಕ್ ಅವೇ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಇವತ್ತಿನ ಪ್ರವಚನನ ಮುಗಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪೂಜ್ಯರಾದಂತಹ ಲೋಕಬಂಧು ಜಗನ್ನಾಥದಾಸ್ ಪ್ರಭುಗಳು ಅತ್ಯಂತ ಸುಂದರವಾಗಿ ಗೋವಿನ ಮಹತ್ವವನ್ನು, ಯಾರು ನಮ್ಮನ್ನು ಆಳ್ತಾರೆ ಆ ರಾಜರು ಏನಾಗಿರಬೇಕು, ರಾಜ ಋಷಿ ಆಗಿರಬೇಕು. ಅವಾಗ ಗೋವುಗಳಿಗೂ ರಕ್ಷಣೆ ಸಿಗುತ್ತೆ ಮತ್ತು ಆ ಸಮಾಜದಲ್ಲಿರುವ ನಮ್ಮೆಲ್ಲರಿಗೂ ಶಾಂತಿ ಮತ್ತು ನೆಮ್ಮದಿಯಿಂದ ಬಾಳ್ಬೋದು ಅನ್ನೋದನ್ನು ನಮಗೆ ತಿಳಿಸಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಮ ಒಂದು ಮಹತ್ವನೂ ತುಂಬ ಇದೆ. ಈ ಒಂದು ಸನಾತನ ಧರ್ಮವನ್ನು ನಮ್ಮ ಸಮಾಜದಲ್ಲಿ ಮತ್ತೆ ಪುನರ್ಸ್ಥಾಪನೆ ಮಾಡೋದಕ್ಕೆ ನೀವೆಲ್ಲರೂ ನೋಡ್ಬೋದು. ಯಾವಾಗ ಒಂದು ಸಾಮಾನ್ಯವಾದಂಥ ಒಂದು ಕಾರ್ಯಕ್ರಮಗಳು, ಮನೋರಂಜನೆಯಾದಂಥ ಕಾರ್ಯಕ್ರಮಗಳಾದರೆ 1000 ಜನ ಬರ್ತಾರೆ. ಆದರೆ ಇಲ್ಲಿ ಶ್ರೀಮದ್ ಭಾಗವತ ಈ ಒಂದು ಕಲಿಯುಗದಲ್ಲಿ ಇರುವಂತಹ ಒಂದೇ ಧರ್ಮ, ಅದೇನದ ಹೇಳಿ, ಶ್ರವಣ. ಶ್ರೀಮದ್ ಭಾಗವತದ ಶ್ರವಣ ಮಾಡದೇನೆ ಈ ಒಂದು ಕಲಿಯುಗದಲ್ಲಿರುವಂತಹ ಒಂದೇ ಧರ್ಮ. ಅದಕ್ಕೆ ನಾವು ಕೆಲವೇ ಜನ ಇಲ್ಲಿ ನಾವು ಸೇರ್ತೀವಿ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ. ಇದರ ಒಂದು ರಿಫ್ಲೆಕ್ಷನ್ ಏನಾಗುತ್ತೆ ಹೇಳಿ, ನಮ್ಮ ಸಮಾಜದಲ್ಲೂ ನಾವು ಸಹ ಅದನ್ನು ನೋಡ್ತಾ ಇರ್ಬೋದು. ಹೌದು ತಾನೆ? ಗೋವಿನ ರಕ್ಷಣೆಯನ್ನು ನಾವು ಇಷ್ಟೊಂದು ಕೇಳ್ತಾ ಇದ್ದೀವಿ, ಆದರೆ ನಾವು ಯಾವ ರೀತಿ ಮಾಡಬಹುದು? ಸೊ ಅದಕ್ಕೋಸ್ಕರ ಇಂದಿನ ಒಂದು ಕ್ಲಾಸಲ್ಲಿ ಚಕ್ರಪಾಣಿ ಪ್ರಭುಗಳು ಹೇಳಿದ್ರು ಸಹ, ಗೋವಿನ ಒಂದು ಉತ್ಪನ್ನಗಳು ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸೋದಕ್ಕೆ ಪ್ರಯತ್ನನ ಪಡ್ಬೋದು. ಇದರಿಂದ ಯಾರು ಗೋವಿನ ರಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೆ ಅಟ್ಲೀಸ್ಟ್ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯ ನಮ್ಮಿಂದ ಆಗುತ್ತೆ. ಆಮೇಲೆ ಅನೇಕ ದಿನಗಳಲ್ಲಿ ಭಗವಂತನ ಮತ್ತು ಗೋವಿನ ಒಂದು ಪೂಜೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಸಹಾಯ ನೀಡಿ ಒಂದು ಪ್ರೋತ್ಸಾಹವನ್ನು ಸಹ ನೀಡ್ಬೋದು. ಈಗ ನಾವು ನೋಡ್ಬೋದು, ನಮ್ಮ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆನೇ ಇದೆ. ನಾವು ಆ್ಯಕ್ಚುಲಿ ಸ್ವಲ್ಪನಾದರೂ ಪುಣ್ಯವಂತರು ಈ ಒಂದು ಕಲಿಯುಗದಲ್ಲಿ, ಈ ಒಂದು ಇದರಲ್ಲಿ ಅಂತ ಒಬ್ಬರ ನಾಯಕರು ಬಂದು ನಮಗೆ ಗೋಹತ್ಯೆ ನಿಷೇಧ ಕಾಯ್ದೆನೇ ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ. ಆದರೆ ಅದನ್ನು ಅಳವಡಿಸ್ಕೊಳ್ಳೋವಂಥ ಒಂದು ಇಂಡಿಪೆಂಡೆನ್ಸ್ನ ಯಾರು ಕೊಟ್ಟಿದ್ದಾರೆ, ಆ ಒಂದು ರಾಜ್ಯಗಳು ಕೊಟ್ಟಿದ್ದಾರೆ. ಆದರೆ ಅನೇಕ ರಾಜ್ಯಗಳು ಅದನ್ನು ಅಕ್ಸೆಪ್ಟೇ ಮಾಡಿಲ್ಲ, ಇಂಪ್ಲಿಮೆಂಟೇ ಮಾಡಿಲ್ಲ. ಏನಕ್ಕೆ ಹೇಳಿ? ನಾವು ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಬದಲಾವಣೆ ಯಾರಾಗಬೇಕು? ನಾವು ಆಗಬೇಕು. ಒಂದು ಸ್ಮಾಲ್ ಒಂದು ಕೋಟ್ ಬಂದಿತ್ತು, ಯಾವ ಜನಗಳಿಗೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ, ಯಾವ ಜನಗಳಿಗೆ ತಿಪ್ಪೆ ಕಸನ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಿಲ್ವೋ ಅವ್ರಿಗೆ ಓಟ್ ಯಾರಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗತ್ತಾ?
ಕಸನ ಎಲ್ಲಿ ಬಿಸಾಕ್ಬೇಕು ಅನ್ನೋದು ಗೊತ್ತಿಲ್ವೋ ಅವರು ಓಟು ಯಾರಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗಲ್ಲ. ಇಷ್ಟೆಲ್ಲ ಮಹತ್ವ ಇರುವಂತಹ ಗೋವನ್ನು ಎಕ್ಸ್ಪೋರ್ಟ್ ಮಾಡೋವಂಥ ಒಂದು ಟಾಪ್ 10 ದೇಶಗಳಲ್ಲಿ ಭಾರತ ಇದೆ ಅಂದರೆ ನಮಗೇನಾಗಬೇಕು ಹೇಳಿ? ನಾಚಿಕೆ ಆಗಬೇಕು. ಏನಾಗಬೇಕು? ನಾಚಿಕೆ ಆಗಲೇಬೇಕು. ಸೊ ಅದಕ್ಕೋಸ್ಕರನೇ ಆಮೇಲೆ ಸಾಕು ಪ್ರಾಣಿ ಅಂದಿದ ತಕ್ಷಣ ನೀವು ಎಷ್ಟೊಂದು ಜನ ಹೇಳ್ತಾ ಇದ್ರಿ ಆ ಪ್ರಾಣಿ ಈ ಪ್ರಾಣಿ ನಾಯಿ ಇದೆಲ್ಲ ಅಂತ. ಒಂದು ನಾಯಿನಲ್ಲಿ ಏನೆಲ್ಲ ಬ್ರೀಡ್ಗಳಿದೆ ಗೊತ್ತಾ? ಒಂದು 2-3 ಹೇಳ್ಬೋದಾ? ನಾಯಿದು ಕೇಳಿದ್ರೆ ನಮ್ಮ ಮಕ್ಕಳು ಎಲ್ಲ ಬ್ರೀಡ್ಗಳು ಹೇಳ್ತಾರೆ, ಅಮ್ಮ ನನಗೆ ಇಂಥ ಬ್ರೀಡ್ ಇರೋ ನಾಯೇ ಬೇಕು, ಆ ಥರ ಇರೋದೇ ಬೇಕು ಅಂತ. ಹೋದ್ವಾರ ನಮ್ಮ ದೇವಸ್ಥಾನಕ್ಕೆ ಒಂದು ಹಸು ಬಂತು, ಅದ್ರ ಬ್ರೀಡ್ ಯಾವ್ದು? ಎಷ್ಟು ಜನ ಗೊತ್ತಿದ್ದು ಕೈ ಎತ್ತಿ. ನಮ್ಮ ದೇಶದಲ್ಲಿ 100 ತಳಿಯ ದೇಸಿ ಹಸುಗಳಿದೆ. ಅದರ ಜ್ಞಾನ ನಮ್ಗೆ ಯಾರಿಗೂ ಇದುವೇ ಇಲ್ಲ, ಮರ್ತೋಗಿದೆ. ಅನೇಕ ತಳಿಗಳು ಸಂರಕ್ಷಣೆ ಮಾಡ್ದಿರನ ನಾಶ ಆಗೋಗಿದೆ. ಸೊ ಈ ರೀತಿ ಜ್ಞಾನನ ನಾವು ಪಡ್ಕೋಬೇಕು ಅಂದರೆ ಸತ್ಸಂಗಕ್ಕೆ ಬರಬೇಕು. ದಯವಿಟ್ಟು ನೀವೆಲ್ಲರೂ ಬರ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ನಿಮ್ಮ ಮನೆಯವರನ್ನು ಕರ್ಕೊಂಬನ್ನಿ, ನಿಮ್ಮ ಸ್ನೇಹಿತರಿಗೂ ಇದ್ರ ಬಗ್ಗೆ ಹೇಳಿ. ನಾವೆಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು. ಯಾವಾಗ ನಾವು ಬದಲಾಗ್ತೀವಿ ಆವಾಗ ಖಂಡಿತವಾಗಿ ಸಮಾಜ ಬದಲಾವಣೆ ಆಗೇ ಆಗುತ್ತೆ. ಆವಾಗ ಮಾತ್ರನೇ ಈ ಒಂದು ಭಾರತ ದೇಶದಲ್ಲಿ ಗೋವಿನ ರಕ್ಷಣೆನೂ ಆಗುತ್ತೆ, ಧರ್ಮದ ರಕ್ಷಣೆನೂ ಆಗುತ್ತೆ. ಧರ್ಮವನ್ನು ಕಾಪಾಡುವಂತಹ ಒಬ್ಬ ನಾಯಕರು ನಮ್ಮ ದೇಶವನ್ನು ಆಳ್ತಾರೆ. ಆವಾಗ ನಾವೆಲ್ಲರೂ ಏನಾಗ್ಬೋದು? ಸುಖ ಶಾಂತಿ ನೆಮ್ಮದಿಯಿಂದ ಕೃಷ್ಣನ ಒಂದು ಭಕ್ತಿಯನ್ನು ಮಾಡ್ಬೋದು. ಓಕೆನಾ? ಸೊ ಈ ರೀತಿ ನಮಗೆ ಗೋವಿನ ಒಂದು ರಕ್ಷಣೆಯನ್ನು ಮತ್ತು ಮಹತ್ವವನ್ನು, ಕಾರ್ತಿಕ ಮಾಸದ ಒಂದು ಮಹತ್ವವನ್ನು ಹೇಳಿದಂತಹ ಪೂಜ್ಯರಾದಂಥ ಲೋಕಬಂಧು ಜಗನ್ನಾಥ ದಾಸ್ ಪ್ರಭುಗಳಿಗೆ, ಅವರ ಕುಟುಂಬದವರಿಗೆ ಕೃಷ್ಣ ಭಕ್ತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಉನ್ನತಿಯನ್ನು ಪಡೀಲಿ ಅಂತ ಹಾರೈಸ್ತಾ ನಾವೆಲ್ಲರೂ ಒಂದ್ಸಾರಿ ಹರೇ ಕೃಷ್ಣ ಮಂತ್ರ ಹೇಳೋಣ.